ಹೀರೋನೇ ಬ್ರಾಟ್ ಆಗಿದ್ದಾಗ ರಮೇಶ್ ಇಂದಿರಾ ಸರ್ ಅವ್ರು ಹೇಗಿರ್ಬೋದು ಅಂತ ಕ್ಯೂರಿಯಾಸಿಟಿ. ಡಬಲ್ ಬ್ರಾಟ್ ಸರ್ ದಯವಿಟ್ಟು ಬ್ರಾಟ್ ಬಗ್ಗೆ ಹೇಳಬೇಕು, ನಿಮ್ಮ ಜರ್ನಿ ಬಗ್ಗೆ ಹೇಳಬೇಕು. ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಸುದೀಪ್ ಸರ್. ಬ್ರ್ಯಾಟ್ ಅನ್ನೋ ಫಿಲ್ಮು ಶಶಾಂಕ್ ಅವರ ಕನಸು. ಅದರಲ್ಲಿ ಒಂದು ಪಾತ್ರ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಆ ಪಾತ್ರವಾಗಿ ನಾವಿಬ್ಬರು ತುಂಬ ಎಂಜಾಯ್ ಮಾಡಿಕೊಂಡು ತುಂಬ ಅನುಭವಿಸಿ ಮಾಡಿದ್ದೀವಿ. ಆ್ಯಂಡ್ ಪ್ರೊಡ್ಯೂಸರ್ ಆಗಿ ಮಂಜುನಾಥ್ ಕುಂಕೂರ್ ಅವರು ಭಾಳ ಎಲ್ಲರಿಗೂ ಏನು ಬೇಕು ಅದನ್ನು ಒದಗಿಸಿದ್ದಾರೆ. ಆ್ಯಂಡ್ ಕೃಷ್ಣ ಆ್ಯಸ್ ಎ ಕೋಸ್ಟಾರ್ ಇಸ್ ಎ ವೆರಿ ಈಸಿ ಟು ಆ್ಯಕ್ಟ್ ವಿತ್ ಹಿಮ್. ತುಂಬ ಆರಾಮಾಗಿ ಅವ್ರ ಜೊತೆ ನಟನೆ ಮಾಡ್ಬೋದು. ಮತ್ತು ಶಶಾಂಕ್ ಅವರು ಪಾತ್ರವಾಗಿ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ನಮಗೆ ಬೇಕಾದ ಹಾಗೆ ಹಿಂಗೆ ಒಂದು ಸ್ವಲ್ಪ ಲಿಬರಲ್ ಆಗೋಗ್ಬಿಟ್ಟು ಆ್ಯಕ್ಟ್ ಮಾಡಿ ಅಂತ ಹೇಳಿ, ಬಟ್ ಇದಕ್ಕಿದ್ದಂಗೆ ಬಂದ್ಬಿಟ್ಟು ಬೇಡರೆ ಅದೆಲ್ಲ ಮಾಡಬೇಡಿ, ನಿಮ್ದು ಓವರ್ ಆಗ್ತಾ ಇದೆ ಅಂತ ಹೇಳ್ಬಿಡೋದು. ಓವರಾಲಲ್ಲಿ ಬ್ರ್ಯಾಟ್ ಅನ್ನೋ ಸಿನಿಮಾ ಒಂದು ಜರ್ನಿ ಇದೆ ಆ ಹುಡುಗನಿಗೆ. ಇಲ್ಲಿಂದ ಶುರುವಾಗಿ ಎಲ್ಲಿಗೆ ಹೋಗಿ ತಲುಪ್ತಾನೆ, ಅದಕ್ಕಾಗಿ ಅವನು ಏನೇನು ಮಾಡ್ತಾನೆ ಅನ್ನೋದು ಸಂಪೂರ್ಣವಾಗಿ ಕಟ್ಕೊಟ್ಟಿದ್ದಾರೆ ನಿರ್ದೇಶಕರು. ಅದರಲ್ಲಿ ನಮ್ಮ ಪಾತ್ರನೂ ಸಾಕಷ್ಟು ಮಟ್ಟಿಗೆ ಚೆನ್ನಾಗಿ ನಿರ್ವಹಿಸಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಅವರು ಸಂತೋಷ ಪಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಆವಾಗಲೇ ಅವ್ರನ್ನ ವೆಲ್ಕಮ್ ಮಾಡುವಾಗ ಸ್ಮೈಲ್ ಬಗ್ಗೆ ಹೇಳಿದೆ, ಬಟ್ ಅವರು ಇಲ್ಲ ನನ್ನ ಲುಕ್ ಇನ್ನೂ ಖತರ್ನಾಕಾಗಿದೆ ಅಂತ ಲುಕ್ ಕೊಡ್ತಾ ಇದ್ದಾರೆ. ಬಟ್ ಐ ಲವ್ ದಟ್ ಸ್ಮೈಲ್. ಥ್ಯಾಂಕ್ ಯು ರಮೇಶ್ ಇಂದಿರಾ ಸರ್ ಅವ್ರಿಗೆ. ಇನ್ನು ಡ್ರ್ಯಾಗನ್ ಮಂಜು ಅವರೇ, ನಿಮ್ಮ ಪಾತ್ರ ಬ್ರಾಟಿನ ಜರ್ನಿ ಹೇಗಿತ್ತು ಅಂತ ದಯವಿಟ್ಟು ತಿಳಿಸ್ಬೇಕು. ಹಲೋ, ನಮಸ್ತೆ. ಗುಡ್ ಈವ್ನಿಂಗ್ ಸರ್. ಸುದೀಪ್ ಸರ್ ನಮಸ್ತೆ. ಮೊದಲು ನನಗೆ ಇಂಗ್ಲೀಷ್ ಬರೋಲ್ಲ, ಅದನ್ನೇ ನಮ್ಮ ಶಶಾಂಕ್ ಸಾರು ತಿರ್ಗಾ ಇಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತು ಟೀಚರ್ಗಳು ಇಟ್ಟಿದ್ರು, ಇನ್ನೂ ಕಲ್ತ್ಕೊಂಡಿಲ್ಲ ಇಂಗ್ಲೀಷ್ನ, ಬೇಗ ಕಲಿಯೋಲ್ಲ, ಕನ್ನಡ ಒಂದು ಸಾಕು ಅಂದ್ಕೊತೀನಿ. ಮತ್ತು ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟ್ರು, ಇದಕ್ಕಾಗಿ ತುಂಬ ಹೋಮ್ವರ್ಕ್ ಮಾಡಬೇಕಿತ್ತು. ಶಶಾಂಕ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ರಿಹರ್ಸಲ್ ಮಾಡಿಸಿ ನನಗೆ ಒಂದು ತಿದ್ದುಪಡಿ ಇತ್ತು. ತುಂಬ ಅತ್ಯುತ್ತಮವಾಗಿ ನಾನು ತಿದ್ದಿದ್ದಾರೆ. ತುಂಬ ಖುಷಿಯಾಗಿದೆ. ಡಿಫ್ರೆಂಟ್ ಕ್ಯಾರೆಕ್ಟ್ರು, 100% ಸಿನಿಮಾ ಗೆಲ್ಲುತ್ತೆ. ಸಿನಿಮಾ ಜೊತೆ ನಾನು ಗೆಲ್ತೀನಿ. ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ಅಂತ ತುಂಬ ಖುಷಿ ಇದೆ. ಥ್ಯಾಂಕ್ ಯು. ಮಂಜು ಸರ್, ಒಂದು ಪ್ರಶ್ನೆ ಇದೆ. ನೀವು ಸುದೀಪ್ ಸರ್ ಬಾಲಿ ಸಿನಿಮಾ ನೋಡಿದ್ರೆ ಸಾಂಗ್ನಲ್ಲಿ ಒಂದು ಲೈನ್ ಬರುತ್ತೆ, ಹೆಣ್ಮಕ್ಳಿಗೆ ಏನು ಗೊತ್ತು ಅನ್ನೋದಕ್ಕಿಂತ ಗೊತ್ತಿಲ್ಲ ಅನ್ನೋದು ಜಾಸ್ತಿ ಇಷ್ಟ ಅಂತ. ಹಾಗಾಗಿ ನೀವು ಇಂಗ್ಲೀಷ್ ಸರಿಯಾಗಿ ಗೊತ್ತಿಲ್ಲ ಅಂದರೆ ಇಲ್ಲಿ ತನಕ ಕಲ್ತಿರೋ ಇಂಗ್ಲೀಷ್ನಲ್ಲಿ ಬ್ರ್ಯಾಟ್ ಬಗ್ಗೆ ಒಂದು ಲೈನ್ ನಮ್ಮ ಆಡಿಯನ್ಸ್ ಕೇಳೋದಾದರೆ ಪ್ಲೀಸ್. ಪರವಾಗಿಲ್ಲ ಸರ್. ಫಸ್ಟ್ ಆಫ್ ಆಲ್ ನಾನು ಸಾರ್ಗೆ ಟಾರ್ಚರ್ ಕೊಟ್ಟಿದ್ದೆ. ಅಲ್ಲಿ ಡೈಲಾಗ್ ಹೇಳಿರೋರು ಆ್ಯಕ್ಷನ್ ಇಂದ ಸಹ ಮರ್ತೋಗ್ಬಿಡ್ತಾ ಇದ್ದೆ. ಇವಾಗ ಇಲ್ಲೋ ಇಂಗ್ಲೀಷ್ ಬೇಡ ಸರ್, ತುಂಬ ಜನ ಅಲ್ಲ ಸರ್, ಇವಾಗ ಮರ್ತೋದೆ ಆ ಡೈಲಾಗ್ ಅಂತ ಹೇಳಿದ್ರಲ್ಲ ನೀವು, ಅದನ್ನೇ ಇಂಗ್ಲೀಷಲ್ಲಿ ಹೇಳಿ. ಅಯ್ಯೋ, ನನಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಡೈಲಾಗ್ ಮರ್ತೋಯ್ತಾ? ಎಲ್ಲನೂ ಮರ್ತೋಯ್ತು. ಅದನ್ನೇ ಇಂಗ್ಲೀಷಲ್ಲಿ ಹೇಳಿ. ಆಲ್ ಈಸ್ ಫಾರ್ಗಾಟನ್. ಆಲ್ ಈಸ್ ಫಾರ್ಗಾಟನ್ ಅಂತ ಟ್ಯಾಗ್ ಲೈನ್ ಥರ ಇದೆ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಅವ್ರನ್ನ ಸೀನಿಯರ್, ಅವ್ರನ್ನ ಮಾತಾಡ್ಸ್ಕೊಂಡು ತುಂಬ ನಾನು ಇಟ್ಕೊಂಡು ಫನ್ ಮಾಡ್ತಾ ಇದ್ದೀರಾ ನಮ್ಮ ಭಾಷೆ. ಅಲ್ಲ ಸರ್, ಅವ್ರನ್ನ ನೋಡಿ ಸರ್, ನಾನು ಅವ್ರನ್ನ ಇಟ್ಕೊಂಡು ಫನ್ ಮಾಡೋಷ್ಟು ಕೆಪಾಸಿಟಿ ನನಗಿದೆ ಅಂತ ಅನಿಸ್ತಾ ಇದೆ ನಿಮಗೆ. ವಿಲ್ಲನ್ ನನ್ನೇ ಮಾಡಿದ್ದೀರಾ, ವಿಲ್ಲನ್ ಅವ್ರನ್ನ ಮಾಡಿ ಸ್ವಲ್ಪ ಬೇಡ, ಸಾವಾಸಕ್ಕೆ ಹೋಗಲ್ಲ. ಬಟ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಎ ಸ್ಪೋರ್ಟ್. ಧನ್ಯವಾದಗಳು ಡ್ರ್ಯಾಗನ್ ಮಂಜು ಅವ್ರಿಗೆ, ರಮೇಶ್ ಸರ್ಗೆ. ಥ್ಯಾಂಕ್ ಯು ಸೊ ಮಚ್. ಓಕೆ, ಈಗ ಬ್ರ್ಯಾಟ್ ಸಿನಿಮಾನ ಮುಂದೆ ಬರಬೇಕು ಅಂದರೆ ಪ್ರೊಡ್ಯೂಸರ್ ಭಾಳ ಮುಖ್ಯ ಕಾರಣ ಆಗ್ತಾರೆ. ಈ ಹಿಂದೆ ಫಸ್ಟ್ ರ್ಯಾಂಕ್ ರಾಜು ಅಂತ ಒಂದು ಸಿನಿಮಾ ಎಲ್ರಿಗೂ ಇಷ್ಟ ಆಗಿತ್ತು, ಒಂದು ಬ್ಯೂಟಿಫುಲ್ ಸ್ಟೋರಿ ಇತ್ತು, ಒಂದು ಬ್ಯೂಟಿಫುಲ್ ಸಿನಿಮಾ ಆಗಿತ್ತು. ಆ ಸಿನಿಮಾದ ನಂತರ ಇಷ್ಟು ಗ್ಯಾಪ್ ಆದರೂ ಕೂಡ ಮತ್ತೆ ಅದ್ಭುತವಾದ ಕಥೆ ಸಿಕ್ಕಾಗ ಪ್ರೊಡಕ್ಷನ್ ಮಾಡ್ತೀನಿ ಅಂತ ಹೇಳಿ ಮುಂದೆ ಬರ್ತಿರೋದು ನಮ್ಮ ಡಾಲ್ಫಿನ್ ಎಂಟರ್ಟೈನ್ಮೆಂಟ್ನ ಮಂಜುನಾಥ್ ಸರ್ ಅವರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ನಿರ್ಮಾಪಕರಾದಂಥ ಮಂಜುನಾಥ್ ಕನಕೂರ್ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಒನ್ಸ್ ಅಗೇನ್ ಟ್ರೇಲರ್ ನೋಡಿದಾಗ ಬಹಳ ಬ್ಯೂಟಿಫುಲ್ ಅನಿಸ್ತು. ಸೊ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಸುದೀಪ್ ಸರ್ ಅವರು ಬಂದು ಲಾಂಚ್ ಮಾಡಿದ್ದಾರೆ.
ಹೇಗೆ ಅನ್ನಿಸ್ತಾ ಇದೆ? ಈ ಬ್ರಾಟ್ ಸಿನಿಮಾ ಹೇಗೆ ಮೂಡ್ ಬರ್ತಾ ಇದೆ? ದಯವಿಟ್ಟು ತಿಳಿಸ್ಬೇಕು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಸುದೀಪ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಫಿಲ್ಮ್ ಟ್ರೇಲರ್ ಲಾಂಚ್ ಮಾಡಿದ್ದಕ್ಕೆ ಐ ಆಮ್ ರಿಯಲಿ ಆನರ್ಡ್. ಥ್ಯಾಂಕ್ ಯು. ಆ್ಯಂಡ್ ನೀವು ನೋಡ್ತಿದ್ದಾಗೆ ಸೊ ಇವಾಗ ಟ್ರೇಲರ್ ಲಾಂಚ್ ಆಯಿತು. ಸೊ ನಮ್ಮ ಲಾಸ್ಟ್ ಲೆಗ್ ಆಫ್ ಪ್ರಮೋಷನ್ಸ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ 2 ಸಾಂಗ್ ಹಿಟ್ಟಾಗಿದೆ. ನಾನೇ ನೀನಂತೆ ಇಷ್ಟು ದೊಡ್ಡ ಮಟ್ಟಕ್ಕೆ ಹಿಟ್ ಮಾಡಿ ಜನ ಎಲ್ಲ ಆಶೀರ್ವಾದ ಮಾಡಿದ್ದಾರೆ. ಸೊ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ಜನರು ಈವನ್ ಫಸ್ಟ್ ರ್ಯಾಂಕ್ ರಾಜುಗೂ ಇದೇ ಥರ ಸಪೋರ್ಟ್ ಮಾಡಿದರು. ಸೊ ಅದೇ ಥರ ಈ ಫಿಲ್ಮು ಒಂದು ದೊಡ್ಡ ಮಟ್ಟಕ್ಕೆ ಹಿಟ್ ಮಾಡಿ ಆಶೀರ್ವದಿಸ್ತಾರಂತ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. Thank you. ಅಕ್ಟೋಬರ್ 31ನೇ ತಾರೀಕು. Yes, and I want to thank Shashank sir for completing movie in such a accurate, ಅಂದರೆ ನಾವು ಪ್ಲ್ಯಾನ್ ಮಾಡಿದ ಪ್ರಕಾರ, and all our direction team. I really want to thank, because ಒಂದು ದಿನನೂ ಮಿಸ್ ಆಗದಂಗೆ as per plan we have executed and with no compromise. ಶಶಾಂಕ್ ಅಂದ ತಕ್ಷಣ ಕಾಂಪ್ರಮೈಸ್ ವರ್ಡ್ ವಿಲ್ ನಾಟ್ ವರ್ಕ್, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಸೊ ವಾಟ್ ಎವರ್ ಬೆಸ್ಟ್ ವಿ ಕ್ಯಾನ್ ನಾವು ಮಾಡಿದ್ದೀವಿ. ಆ್ಯಂಡ್ ದೆನ್ ಅಫ್ಕೋರ್ಸ್ ವಿ ಯೂಸ್ ಟು ಫೈಟ್ ಅ ಲಾಟ್ ಫಾರ್ ವೆನ್ ಇಟ್ ಕೇಮ್ ಟು ಬಜೆಟ್ ಆ್ಯಂಡ್ ಆಲ್, ಬಟ್ ಇನ್ ಸ್ಪೈಟ್ ಆಫ್ ಇಟ್ ವಿತ್ ಆಲ್ ದ ಡಿಫ್ರೆನ್ಸಸ್ ತುಂಬ ಚೆನ್ನಾಗಿ ಬಂದಿದೆ ಫಿಲ್ಮು. ನೋಡಿದವರೆಲ್ಲ ತುಂಬ ಖುಷಿಪಟ್ಟಿದ್ದಾರೆ. ಆ್ಯಂಡ್ ಐ ಆಮ್ ಶ್ಯೂರ್. ಆ್ಯಂಡ್ ಒನ್ ಮೋರ್ ಗ್ಲ್ಯಾಡ್ ನ್ಯೂಸ್ ಅಂದರೆ ಸುದೀಪ್ ಸರ್ ಈಸ್ ಸಚ್ ಅ ಗುಡ್ ಕ್ರಿಕೆಟರ್ ಆಲ್ಸೋ. ಆ್ಯಂಡ್ ನಮ್ಮ ಮೂವಿ ಈಗ ಬೇಸ್ಡ್ ಆನ್ ಕ್ರಿಕೆಟ್, ಆ್ಯಂಡ್ ಇಟ್ ಇಸ್ ಸೋ ಥ್ರಿಲ್ಲಿಂಗ್ ಫಾರ್ ಅಸ್. ಸುದೀಪ್ ಸರ್ ನಮ್ಮ ಟ್ರೈಲರ್ ಲಾಂಚ್ ಮಾಡೋದಕ್ಕೆ. ಹಾಗೆ ಕೃಷ್ಣ ಅವರು ಲಾಸ್ಟ್ CCL ಫುಲ್ ಸೀರೀಸ್ ನೋಡ್ತಾ ಇದ್ದೆ ನಾನು, ಲೀಗ್ ಮ್ಯಾಚಸ್ಸು. ವಂಡರ್ಫುಲ್ ಟೀಮ್ ಎಫರ್ಟ್ ಆ್ಯಂಡ್ ಕ್ರಿಕೆಟ್ ಆಡ್ತಾರೆ ಅವರು. ಸೊ ಹೋಪ್ಫುಲಿ ನಮ್ಮ ಫಿಲ್ಮಲ್ಲೂ ಯು ಹ್ಯಾವ್ ಪ್ಲೇಡ್ ವೆರಿ ವೆಲ್ ಆ್ಯಂಡ್ ವಿಲ್ ಮೇಕ್ ಇಟ್ ಎ ಬ್ಲಾಕ್ ಬಸ್ಟರ್ ಅಂತ. ಸೊ ಕೊನೆಯದಾಗಿ ಐ ವಾಂಟ್ ಟು ಥ್ಯಾಂಕ್ ಅವರ್ DOP and other production team for making it so wonderful. And again I request ellaru 31st October ge please come to theaters and watch the movie. Thank you very much. So please come. Badri, so he is my elder brother, Mr. Badrinath. And so this is a new effort from us. ನಮ್ಮ ಡಾಲ್ಫಿನ್ ಎಂಟರ್ಟೈನ್ಮೆಂಟಿಂದ ಫಸ್ಟ್ ಫಿಲಮ್ ಮಾಡಿದ್ವಿ, ಫಸ್ಟ್ ರ್ಯಾಂಕ್ ರಾಜು. ಆ್ಯಂಡ್ ಬಿಗ್ ಬಾಸಿಗೆ ಬಂದಾಗ ಸುದೀಪ್ ಸರ್ ಮಿಡ್ ನೈಟ್ ಹೋಗಿ ಅವ್ರ ಮನೆಯಲ್ಲಿ ಪಾಪ ಅವರು ಎಂಥ ಮಿಡ್ ನೈಟಲ್ಲಿ ಊಟ ಮಾಡಿಸಿದ್ದಾರೆ. ಅವ್ರಿಗೆ ನೆನಪಿದೆಯೋ ಇಲ್ಲೋ, ಅವ್ರಿಗೆ ಡಿಸ್ಟರ್ಬ್ ಮಾಡಿದ್ವಿ ಆ್ಯಕ್ಚುಲಿ ನಾವು ಮಿಡ್ ನೈಟಲ್ಲಿ. ಬಟ್ ಈ ನೆವರ್ ಫೆಲ್ಟ್ ಬೋರ್. ಸರ್ ಥ್ಯಾಂಕ್ ಯು. ವಿ ರಿಮೆಂಬರ್ ಇಟ್, ಚೆರಿಶ್ ಇಟ್ ಆಲ್ವೇಸ್. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಫಿಲ್ಮ್, ಸೊ ವಿ ಆರ್ ಟ್ರೈಂಗ್ ಟು ಗೆಟ್ ಇನ್. ನೋಡೋಣ ಏನು ಇವಾಗ. ಫಸ್ಟ್ ರ್ಯಾಂಕ್ ರಾಜು ವಾಸ್ ಫಸ್ಟ್ ಅಟೆಂಪ್ಟ್ ಆ್ಯಂಡ್ ಏನೂ ಗೊತ್ತಿರಲಿಲ್ಲ. ಸೊ ಇನ್ಫ್ಯಾಕ್ಟ್ ನನಗೆ ಅದು TV ರೈಟ್ಸ್, ಸ್ಯಾಟಲೈಟ್ ರೈಟ್ಸ್ ಹೋಗಿ ಅವ್ರಿಗೆ ಕೂತ್ಕೊಂಡು ಮಾತಾಡಿ ಸೇಲ್ ಮಾಡಬೇಕು ಅನ್ನೋದು ಬುದ್ಧಿ ಇರಲಿಲ್ಲ. ಅಷ್ಟು ವಿ ಆರ್ ನ್ಯೂ ಟು ದಿಸ್. ಸೊ ಆ್ಯಂಡ್ ಆಫ್ಟರ್ ದ್ಯಾಟ್ ಇಟ್ಸ್ ಬೀನ್ ಅ ವೈಲ್ ಆ್ಯಂಡ್ ಇಟ್ಸ್ ಬೀನ್ ಅ ಜರ್ನಿ. ಸೊ ಇವಾಗ ದಿಸ್ ಟೈಮ್ ವಿ ಆರ್ ವೆರಿ ಫಾರ್ಚುನೇಟ್ ಟು ಹ್ಯಾವ್ ಶಶಾಂಕ್ ಸರ್ ಆಸ್ ಅ ಡೈರೆಕ್ಟರ್, ವೆಲ್ ಸೀಸನ್ಡ್ ಡೈರೆಕ್ಟರ್ ಇನ್ ಆಲ್ ದ ವೇ, ಇನ್ ಎವ್ರಿಥಿಂಗ್. ಸೊ hopefully now we want to produce more movies, and it depends. We wish and pray that Dolphin Entertainment should at least worship 1 or 2 film ಆದರೂ ಕೊಡಬೇಕು ಅಂತ ಆಸೆ ಇದೆ. We are doing it with passion. ಹಾಗೆ ಆಗಲಿ ಅಂತ ಆಶಿಸ್ತಾ, ಬದ್ರಿನಾಥ್ ಸರ್ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಬ್ರಾಟ್ ಬಗ್ಗೆ October 31st ರಿಲೀಸ್ ಆಗ್ತಾ ಇದೆ. ಗುಡ್ ಈವ್ನಿಂಗ್ ಟು ಎವ್ರಿಬಡಿ. ನಾನಂತೂ ಈ ಪಿಕ್ಚರ್ ಐ ಆಮ್ ನಾಟ್ ಇನ್ವಾಲ್ವ್ ಮಚ್ ಇನ್ ದಿಸ್ ಪ್ರಾಜೆಕ್ಟ್. ಮೈ ಬ್ರದರ್ ಇಸ್ ಡೂಯಿಂಗ್ ಇಟ್, ಆ್ಯಂಡ್ ಐ ಓನ್ಲಿ ಕ್ಯಾನ್ ಥ್ಯಾಂಕ್ ಸುದೀಪ್ ಸರ್ ಫಾರ್ ಕಮಿಂಗ್ ಆ್ಯಂಡ್ ಲಾಂಚಿಂಗ್ ದಿ ಟ್ರೇಲರ್. ಆ್ಯಂಡ್ ಐ ಥ್ಯಾಂಕ್ ಆಲ್ ದ ಟೀಮ್ ಫಾರ್ doing their best and giving the best what product they have given, and thank the director, the actors, as well as all the team, and wish you all the best. Thank you very much. And ಕೊನೆಯದಾಗಿ I want to thank Krishna Avarna so much, because I have never seen such a wonderful person. He is a real sport. ಯಾವುದೇ ವಿಷಯಕ್ಕೂ ನೆವರ್ ಏನು ಬೇಜಾರು ಮಾಡ್ಕೊಳ್ಳದೆ, we were more like friends, and of course now lifetime we are all going to be friends. Istond sportive and hard working, dedicated.
ಐ ವಿಶ್ ಹಿಮ್ ಆಲ್ ದ ಗುಡ್ ಲಕ್. ಈ ಫಿಲಮ್ ಆದಮೇಲೆ ಅವ್ರಿಗೆ ಇನ್ನೂ ಜಾಸ್ತಿ ಸಕ್ಸಸ್ ಸಿಗಲಿ ಅಂತ ಪ್ರೇ ಮಾಡ್ತೀನಿ ನಾನು. ಅಫ್ಕೋರ್ಸ್ ಲವ್ ಮಾಕ್ಟೇಲ್ 3 ವಿಲ್ ಬಿ ದೇರ್, ಬರ್ತಾ ಇದೆ ಅವ್ರದ್ದು ನೆಕ್ಸ್ಟ್ ಬಿಗ್ ಹಿಟ್. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಆ್ಯಂಡ್ ಅವರು ಒಳ್ಳೆ ಸ್ಥಾನದಲ್ಲಿ ಹೋಗಲಿ ಅಂತ ಪ್ರೇ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಂಜುನಾಥ್ ಸರ್ಗೆ, ಬದ್ರಿನಾಥ್ ಸರ್ಗೆ, ಕಂದಕೂರ್ ಬ್ರದರ್ಸ್ಗೆ ಹೋಗಿರುವಂಥ ಜರ್ನಿ. ಈಗ ಕಾಂಟ್ರಾಸ್ಟ್ ಶೇಡ್ ನಮ್ಮ ಕೃಷ್ಣ ಅವರಿಗೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸಿನಿಮಾ ಬಗ್ಗೆ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸುದೀಪ್ ಸರ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನೀವು ಯು ಆರ್ ಆಲ್ವೇಸ್ ಲಕ್ಕಿ ಫಾರ್ ಮೀ ಆ್ಯಂಡ್ ಆ್ಯಸ್ ವೆಲ್ ಆಸ್ ಕೃಷ್ಣ. ನಮ್ಮ ಪ್ರೀವಿಯಸ್ ಕಾಂಬಿನೇಷನ್ ತೋರಿಸಿದ್ವಿ ವಿಟಿನ. ಹೊಸಲ್ಲಿ ಸುಬ್ರಾಜಾರಾಮ ಕೂಡ ಸುದೀಪ್ ಸರೇ ಲಾಂಚ್ ಮಾಡಿದ್ದು. ನಿಮ್ಮೆಲ್ರಿಗೂ ಗೊತ್ತೇ ಇದೆ ಎಷ್ಟು ದೊಡ್ಡ ಹಿಟ್ ಆಯಿತು ಫಿಲ್ಮ್ ಅನ್ನೋದು. ಹೋಪ್ಫುಲಿ ಈ ಸಿನಿಮಾ ಟ್ರೈಲರ್ನ ಅವರು ಲಾಂಚ್ ಮಾಡಿದ್ದಾರೆ. ಇದು ಕೌಸಲ್ಯ ಸುಬ್ರಾಜಾರಾಮಗಿಂತ 10 times ದೊಡ್ಡ ಹಿಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಸಿನಿಮಾ ಬಗ್ಗೆ ಈಗ ಆಲ್ರೆಡಿ ಸಾಂಗ್ಗಳು ಎಷ್ಟು ದೊಡ್ಡ ಹಿಟ್ ಆಗಿದೆ ಅನ್ನೋದೆಲ್ಲ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಇನ್ನು ಸಿನಿಮಾದ ಒಳಗೆ ಇದ್ದೀನಿ ಅದನ್ನು ಈಗ ಟ್ರೈಲರ್ ರಿಲೀಸ್ ಮಾಡಿದ್ವಿ. ಟ್ರೈಲರ್ ಎಲ್ಲವನ್ನು ಹೇಳ್ತಾ ಇದೆ. ಒಂದೇ ಒಂದು ಸಣ್ಣ ಕ್ಲಾರಿಫಿಕೇಷನ್ ಮಾತ್ರ ನಾನು ಕೊಟ್ಬಿಡ್ತೀನಿ ಅಷ್ಟೇ. ಬೇಸಿಕಲಿ ನಾವು ಇದನ್ನು ಪ್ಯಾನ್ ಇಂಡಿಯಾ ಫಿಲ್ಮ್ ಅಂತ ಮಾಡಿರೋದು. ಈಗ ಇದುವರೆಗೂ ಏನೇನು ಕಂಟೆಂಟ್ ರಿಲೀಸ್ ಮಾಡೋದು ಎಲ್ಲವನ್ನು 5 ಭಾಷೆಯಲ್ಲಿ ಬಿಡುಗಡೆ ಮಾಡಿದ್ವಿ. ಟೀಸರು, ಸಾಂಗ್ಸು ಎಲ್ಲವನ್ನು. ಇವತ್ತು ಕನ್ನಡ ಟ್ರೈಲರ್ನ ಮಾತ್ರ ರಿಲೀಸ್ ಮಾಡಿದ್ದೀವಿ. ಅದಕ್ಕೆ ಕಾರಣ ಇಷ್ಟೇ, ಇದು ನಮ್ಮ ಮುಂಚೆಯಿಂದನೂ ನಾವು ಯೋಚನೆ ಮಾಡ್ಕೊಂಡು ಬಂದಂಥ ಒಂದು ಪ್ಲ್ಯಾನು. ಅಂದರೆ ಪ್ರಮೋಷನ್ಗೋಸ್ಕರ ಅಂತ ಇದುವರೆಗೂ ಬೇರೆ ಎಲ್ಲ ಕಂಟೆಂಟ್ ರಿಲೀಸ್ ಮಾಡಿದ್ದೀವಿ. ರಿಲೀಸ್ ಅಂತ ಬಂದಾಗ ಫಸ್ಟು ಈ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗಬೇಕು. ಅದಾದಮೇಲೆ ಬೇರೆ ಭಾಷೆಗಳಲ್ಲಿ ನೋಡಿಕೊಂಡು 1 ವಾರ 2 ವಾರ ಆದಮೇಲೆ ನೋಡ್ಕೊಂಡು ಪ್ಲ್ಯಾನ್ ಮಾಡೋಣ ಅನ್ನೋದೇ ನಮ್ಮ ಸ್ಟ್ರಾಟಜಿ ಆಗಿತ್ತು. ಅದಕ್ಕೆ ಒಂದೇ ಕಾರಣ, ನಮಗೆ ನಮ್ಮ ಕಂಟೆಂಟ್ ಮೇಲಿರುವಂಥ ಭರವಸೆ ಮತ್ತು ನಮ್ಮ ಕನ್ನಡ ಪ್ರೇಕ್ಷಕರ ಮೇಲಿರುವಂಥ ಭರವಸೆ. ಯಾಕೆಂದರೆ ಒಳ್ಳೆ ಸಿನಿಮಾ ಕೊಟ್ಟರೆ ಕನ್ನಡಿಗರು ಯಾವತ್ತೂ ಗೆಲ್ಲಿಸ್ತಾರೆ. ಸೊ ಈ ಬ್ರ್ಯಾಡ್ ಕನ್ನಡದಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ, ಆದಮೇಲೆ ಬೇರೆ ಭಾಷೆಗಳಲ್ಲಿ ರಿಲೀಸ್ ಆಗುತ್ತೆ. ಒನ್ಸ್ ಅಗೇನ್ ಮತ್ತೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಡೇ 1ಇಂದನೂ ಈ ಸಿನಿಮಾಗೆ ನೀವು ಮಾಧ್ಯಮದವರು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದೀರಾ. ಈ ಸಿನಿಮಾ ಇವತ್ತೇನು ಹಾಡುಗಳು ಅಥವಾ ಏನೇ ಕಂಟೆಂಟ್ ಇಷ್ಟು ದೊಡ್ಡ ಹಿಟ್ಟಾಗಿದೆ ಅಂದರೆ ನಿಮ್ಮ ಕಾಂಟ್ರಿಬ್ಯೂಷನ್ನು ತುಂಬ ಇದೆ ಅದರಲ್ಲಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಅಕ್ಟೋಬರ್ 31ಕ್ಕೆ ಸಿನಿಮಾ ರಿಲೀಸ್ ಆಗೋದಿನ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬಹುಶಃ ತುಂಬ ಜನರಿಗಿರೋ ಪ್ರಶ್ನೆ, ಅವ್ರ ಪರವಾಗಿ ನಾನು ಕೇಳ್ತೀನಿ. ಕೌಸಲ್ಯ ಸುಬ್ರಾಜಾರಾಮ ಅದಾದ ನಂತರ ಮತ್ತೆ ಈ ಕಾಂಬಿನೇಷನ್ ಬರ್ತಾ ಇದೆ ಅಂದಾಗ ಬ್ರ್ಯಾಟ್ ಟೈಟಲಲ್ಲೇ ಗೊತ್ತಾಗ್ತಾ ಇದೆ ಗುಡ್ ಬಾಯ್ನ ಬ್ಯಾಡ್ ಬಾಯ್ ಮಾಡ್ತಾ ಇದ್ದೀರಾ ಅಂತ. ಯಾಕೆ? ಇಲ್ಲ, ನನಗೆ ಮುಂಚೆಯಿಂದನೂ ಯಾವುದೋ ಒಂದು ಜಾನರ್ಗೆ ಒಂದು ಕೈಂಡ್ ಆಫ್ ಫಿಲಮ್ಗೆ ಸ್ಟಿಕ್ಕನ್ ಆಗೋದು ಪರ್ಸನಲಿ ಇಷ್ಟ ಇಲ್ಲ. ಸೊ ಕೌಸಲ್ಯ ಸುಬ್ರಾಜಾರಾಮ ಇಟ್ಟಾದಮೇಲೆ ಈಸಿಲಿ ವಿ ಕುಡ್ ಹ್ಯಾವ್ ಚೂಸನ್ ಅನದರ್ ಸಚ್ ಕೈಂಡ್ ಆಫ್ ಫಿಲ್ಮ್. ಅಂದರೆ ಸಕ್ಸಸ್ ಆಗಿದೆ ಟೆಂಪ್ಲೇಟು, ಕೃಷ್ಣ ನಂದು ಕಾಂಬಿನೇಷನ್ನು, ಅದೇ ಟೆಂಪ್ಲೇಟಲ್ಲಿ ಒಂದು ಫಿಲ್ಮ್ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಈಸಿಯಾಗಿ ಹೋಗ್ಬೋದಿತ್ತು. ಬಟ್ ಯಾವತ್ತೂ ಈಸಿ ರೂಟ್ ತೊಗೊಂಡು ಇಷ್ಟ ಇಲ್ಲ ನನಗೆ. ನಮಗೆ ಯಾವತ್ತೂ ಹೊಸದಾಗಿರುವಂಥದ್ದು, ಚಾಲೆಂಜಿಂಗ್ ಆಗಿರುವಂಥದ್ದನ್ನ ಮಾಡಬೇಕು ಅನ್ನೋದು ಆಸೆ. ಮತ್ತು ಕೃಷ್ಣ ಬೇಸಿಕಲಿ ಬಂದು ಆ್ಯಕ್ಷನ್ ಹೀರೋ. ಈಗ ಕೃಷ್ಣನ್ ನೋಡಿದ್ರೆ ಈ 6 feet ಟಾಲ್. ಸೊ ಅಷ್ಟು ಟಾಲ್ ಇರೋವಂಥ ಹೀರೋ. ಮತ್ತು ಲುಕ್ಕಲ್ಲೂ ಅಷ್ಟೇ ನೋಡಿದ್ರೆ ಯಾವ ಆ್ಯಂಗಲಲ್ಲಿ ಕೃಷ್ಣ ರೊಮ್ಯಾಂಟಿಕ್ ಹೀರೋ ನನಗಂತೂ ಯಾವತ್ತೂ ಕಾಣಿಸಿಲ್ಲ. ಲವ್ ಮಾಕ್ಟೇಲ್ ಇಟ್ಟಾಗೋಯ್ತು. ನನಗೆ ಯಾವತ್ತೂ ಕೃಷ್ಣನ್ ನೋಡಿದ್ದು ಎಲ್ಲ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ರಗಡ್ ರಫ್ ಅಂಡ್ ಟಫ್ ಹುಡುಗ, ಆ ಥರದ ಕೃಷ್ಣನೇ ಕಾಣಿಸ್ತಾ ಇದ್ದಿದ್ದು. ಬಟ್ ಕೃಷ್ಣ ಡೈರೆಕ್ಟ್ರಾಗಿ ಈಸ್ ವೆರಿ ಸ್ಟ್ರಾಂಗ್. ಸೊ ಅವ್ರ ಇಮೇಜನ್ನು ಅವರೇ ಚೇಂಜ್ ಮಾಡಿಕೊಂಡು ಲವ್ ಮಾಕ್ಟೇಲಲ್ಲಿ ಜಾಕ್ಪಾಟ್ ಹೊಡೆದ್ಬಿಟ್ರು. ಸೊ ರೊಮ್ಯಾಂಟಿಕ್ ಹೀರೋ ಆಗ್ಬಿಟ್ರು. ಸೊ ನಾವು ಇನ್ನೇನು ಫಸ್ಟ್ ಪಿಕ್ಚರ್ ಮಾಡುವಾಗ ಸರಿ ಆಲ್ರೆಡಿ ಗೆದ್ದಿದ್ದಾರೋ, ಯಾವ ಝೋನಲ್ಲಿ ಗೆದ್ದಿದ್ದಾರೋ ಅದೇ ಝೋನಲ್ಲಿ ಸ್ವಲ್ಪ ಅಂದರೆ ನೀರು ಗಿಳಿಯೋಕ್ಕೆ ಮುಂಚೆ ಒಂಚೂರು ಕಾಲಿಡಬೇಕಲ್ವ, ಹಾಗೆ ಕಾಲಿಟ್ಬಿಟ್ಟು ಅದೇ ಅವ್ರದ್ದೇ ಝೋನಲ್ಲಿ ಒಂದು ಫಿಲಮ್ ಮಾಡಿ ಒಂದು ಆಚೆಗೆ ಬರೋಣ ಅಂತೇಳಿ ಫಸ್ಟ್ ಆ ಪಿಕ್ಚರ್ ಮಾಡಿದ್ವಿ. ಒನ್ಸ್ ಗೆದ್ದ ಮೇಲೆ ಮತ್ತೆ ನಾವಿಬ್ಬರು ಕೊಲಾಬ್ರೇಟ್ ಆಗ್ತಾಯಿದ್ದೀವಿ ಅಂದಾಗ ಸೊ ಈಗ ಈಸಿ ರೂಟ್ ಹಿಡಿಯೋದು ಬೇಡ. ನನಗೆ ಬೇಸಿಕಲಿ ಕೃಷ್ಣನ ಬೇರೆ ಥರ ತೋರಿಸ್ಬೇಕು ಅಂತ ಆಸೆ ಇತ್ತು. ಇನ್ಫ್ಯಾಕ್ಟ್ ಫಸ್ಟ್ ಪಿಕ್ಚರಲ್ಲೇ ಹೇಳಿದ್ದೆ ನಾನು, ಏನು ಇದೇ ಥರ ಫಿಲಮ್ ಮಾಡೋದು ಬೇಡ, ಬೇರೆ ಏನಾದ್ರು ಮಾಡ್ತೀನಿ ಅಂತ. ಸರ್ ಯಾಕೆ ಸರ್ ಪ್ರೂವ್ ಆಗಿರೋದೇ ಮಾಡಿಬಿಡಿ ಅಂತ ಕೃಷ್ಣನೇ ಹೇಳಿದ್ದು.
ಸೊ ಒಂದು ಪ್ರೂವ್ ಆದಮೇಲೆ ಎರಡನೇ ಸರಿಗೆ ಅದನ್ನು ಬೇಡ ಅಂಥೇಳಿ ಬೇರೆ ಥರದ ಸಿನಿಮಾ ಮಾಡೋಣ ಅಂಥೇಳಿ ಈ ಥರದ ಒಂದು ಕಥೆನ ಆಯ್ಕೆ ಮಾಡಿಕೊಂಡಿದ್ದು. ಮತ್ತು ಕೃಷ್ಣ ಎಲ್ರಿಗೂ ಗೊತ್ತು, ನಮ್ಮ ಸುದೀಪ್ ಸರ್ ಕ್ಯಾಪ್ಟನ್ಸಿಯಲ್ಲಿ CCLಲ್ಲಿ ಚೆಚ್ಚಿಗೆ ಕೆಡುತ್ತಾ ಇರ್ತಾರೆ 6 ಮೇಲೆ 6 ಹಿಟ್ ಮ್ಯಾನ್ ಡಾರ್ಲಿಂಗ್ ಕೃಷ್ಣ ಅವರು. ಸೊ ಅವರ ಕ್ರಿಕೆಟಿಂಗ್ ಸ್ಕಿಲ್ಲು ಮೋಸ್ಟ್ಲಿ ಅವ್ರು ಸಿನಿಮಾಗೆ ಬರ್ತಾ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವುದೋ ಒಂದು ಫ್ರಾಂಚೈಸಿನಲ್ಲಿ ಪ್ಲೇಯರ್ ಆಗಿರ್ತಾಯಿದ್ರು, ಅಷ್ಟು ಒಳ್ಳೆ ಪ್ಲೇಯರು. ಸೊ ಅವ್ರ ಕ್ರಿಕೆಟಿಂಗ್ ಸ್ಕಿಲ್ಲು ಮತ್ತು ಅದ್ರ ಸುತ್ತ ಇರುವಂಥ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಈ ಬ್ರ್ಯಾಟ್ ಸಿನಿಮಾ ಮಾಡಿದ್ದೀನಿ. ಹೋಪ್ಫುಲಿ ಇದು ಕೃಷ್ಣ ಅವರ ಇಮೇಜನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿ ಕೃಷ್ಣ ಅವ್ರನ್ನ ಜನ ಬೇರೆ ದೃಷ್ಟಿಲಿ ನೋಡೋಂಗೆ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಒಂದು ಆ್ಯಕ್ಷನ್ ಹೀರೋ ಲುಕ್ ಅವರಲ್ಲಿದೆ. ಇಲ್ಲಿ ತನಕ ಒಂದು ಲವ್ ಮಾಕ್ಟೇಲ್ನ ಪ್ರೀತಿಯ ಶೇಡ್ ನೋಡ್ತಾ ಇದ್ದೀವಿ ಅಂತ. ಸೊ ಡಾರ್ಲಿಂಗ್ ಕೃಷ್ಣ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಈಗ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಮದರಂಗಿಯಾಗಿ ಅಥವಾ ಲವ್ ಮಾಕ್ಟೇಲ್ ಆಗಿರ್ಬೋದು, ಕೌಸಲ್ಯ ಸುಪ್ರಜಾ ರಾಮಯಿಂದ ಈಗ ಈ ಅವತಾರಕ್ಕೆ ಬಂದಿರುವಂಥ ಬ್ರ್ಯಾಟ್ ನಮ್ಮ ಕೃಷ್ಣ ಅವರನ್ನು ಹೇಳ್ತಾರೆ ಕೇಳಿದ. ಹಾಯ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಸುದೀಪ್ ಸರ್ ತುಂಬ ಥ್ಯಾಂಕ್ ಯು. ಆ್ಯಂಡ್ ಆ್ಯಕ್ಚುಲಿ ಸುದೀಪ್ ಸರ್ಗೆ ತುಂಬ ಪ್ರೆಷರ್ ಜಾಸ್ತಿ, ಅಂದರೆ ನನ್ನ ಸಿನಿಮಾಗೆ ಬಂದಾಗ. ಯಾಕಂದರೆ ಅವ್ರು ಬಂದಾಗೆಲ್ಲ ಸಿನಿಮಾ ಹಿಟ್ ಆಗ್ತಾಯಿದೆ. ಸೊ ಈ ಸಿನಿಮಾನ ಬಂದಿದ್ದಾರೆ. ಸೊ ನನಗಿಂತ ಆ್ಯಕ್ಚುಲಿ ಅವ್ರಿಗೆ ಪ್ರೆಷರ್ ಜಾಸ್ತಿ ಇದೆ. ಆ್ಯಂಡ್ ಅವ್ರ ಪ್ರೆಷರ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಸರ್. ಬ್ರ್ಯಾಟ್ ವಿಷಯಕ್ಕೆ ಬರೋದಾದರೆ, ಶಶಾಂಕ್ ಸರು ಕತೆ ಥರ ಒಂದು 4-5 ಕತೆಗಳು ತೊಗೊಂಬಂದಿರು. 4-5 ಕತೆಗಳಲ್ಲಿ ಐ ಥಿಂಕ್ ಕೊನೆಗೆ ಫೈನಲ್ ಆಗಿದ್ದು ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ನನ್ನನ್ನು ತುಂಬ ಬೇರೆ ಥರದ ಒಂದು ಪ್ರೆಸೆಂಟ್ ಮಾಡಿದ್ದಾರೆ ನನ್ನನ್ನು. ಅದಾಗಿ ನನ್ನ ಹೇರ್ ಸ್ಟೈಲ್ ಆಗ್ಬೋದು, ಕಣ್ಣಿಗೆ ಲೆನ್ಸ್ ಹಾಕಿರೋದು ಆಗ್ಬೋದು, ಅಥವಾ ಕಾಸ್ಟ್ಯೂಮ್ಸ್ ಆಗ್ಬೋದು, ಮ್ಯಾನರಿಸಮ್ ಆಗ್ಬೋದು, ಪ್ರತಿಯೊಂದು ಅಂದರೆ ಇಲ್ಲಿವರೆಗೂ ನಾನೇ ಮಾಡಿಲ್ಲ. ಪ್ಲಸ್ ತುಂಬ ಹೊಸದಾಗಿ ಕಾಣುತ್ತೆ. ಸೊ ಈಗ ನಾವು ಆ್ಯಕ್ಚುಲಿ ಕಾಯ್ತಾ ಇದ್ದೀವಿ ಅದನ್ನು ಹೇಗೆ ಜನ ರಿಸೀವ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಯಾರ್ಯಾರು ನೋಡಿದ್ರು ಅವರ ದರ್ಶನ ಹೇಳಿದ್ರು ನನಗೆ ಆ್ಯಕ್ಚುಲಿ ಇದು ನಿಮಗೆ ಚೆನ್ನಾಗಿ ಸೂಟ್ ಆಗ್ತದೆ ಅಂತ. ಸೊ ಪ್ರಾಬ್ಲಿ ಇದಾದ್ಮೇಲೆ ಜಾಸ್ತಿ ಈ ಥರ ಸಿನಿಮಾಗಳೇ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಶಶಾಂಕ್ ಸರ್ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ಐ ಥಿಂಕ್ ಅವರೊಬ್ಬರೇ ಡೈರೆಕ್ಟರ್ ನಾನು 2ನೇ ಸಿನಿಮಾ ಮಾಡ್ತಾ ಇರೋದು. ಸೊ ಇಷ್ಟು ಜರ್ನಿಲಿ ಬರೀ ಒಂದೊಂದು ಸಿನಿಮಾ ಮಾಡ್ಕೊಂಬತ್ತೀನಿ. ಬಟ್ ಇದೊಂದೇ ಸಿನಿಮಾ ಅಂತ ಶಶಾಂಕ್ ಸರ್ ಜೊತೆ ಮಾತ್ರ 2 ಸಿನಿಮಾ ಮಾಡಿದ್ದೀನಿ. ಪ್ರಾಬ್ಲಿ ಇನ್ನೂ ಜಾಸ್ತಿ ಸಿನಿಮಾಗಳಾಗುತ್ತೆ ಅದು. ಯಾಕಂದರೆ ಅದೊಂದು ಕಂಫರ್ಟ್ ಇದೆ ಆ್ಯಂಡ್ ಅದೊಂದು ಕಾನ್ಫಿಡೆನ್ಸ್ ಇದೆ ಅವ್ರ ಮೇಲೆ. ಅಂದರೆ ಬ್ಲೈಂಡಾಗಿ ಬಿಲೀವ್ ಮಾಡ್ಬೋದು ಅವ್ರನ್ನ. ಅಂದರೆ ಡೈರೆಕ್ಟಾಗಿ ಶೂಟಿಂಗ್ ಹೋಗಿ ಸುಮ್ಮನೆ ಪೇಪರ್ ಇಸ್ಕೊಂಡು ಆ್ಯಕ್ಟ್ ಮಾಡ್ಬೋದು, ಅಷ್ಟು ಅಂದರೆ ಟ್ರಸ್ಟ್ ಮಾಡ್ಬೋದು ಅವ್ರನ್ನ. ಅಂತ ಒಂದು ಅದ್ಭುತವಾದ ಡೈರೆಕ್ಟರು. ಅಂದರೆ ಅವ್ರಿಗೆ ಅದೊಂದು ಬೇಸಿಕ್ ಗ್ರಾಫ್ ತುಂಬ ಚೆನ್ನಾಗಿ ಗೊತ್ತು, ಸ್ಕ್ರಿಪ್ಟ್ ಹೇಗೆ ಮಾಡೋದು, ಒಂದು ಕ್ಯಾರೆಕ್ಟರ್ ಆರ್ಕ್ ಹೇಗೆ ಮಾಡೋದು. ಸೊ ಇದೆಲ್ಲ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಆ್ಯಂಡ್ ಅವರು ಅಂದರೆ ನಿಮ್ಗೆ ಯಾವತ್ತೂ ಒಂದು ಕೆಟ್ಟ ಸಿನಿಮಾ ಮಾಡಲ್ಲ ಶಶಾಂಕ್ ಸರ್. ನಿಮಗೆ ಒಂದು ಮಿನಿಮಮ್ ಗ್ಯಾರಂಟಿ ಡೈರೆಕ್ಟರ್ ಅಂತ ಕರೆಯೋದು ಅವ್ರನ್ನ. ಅಂದರೆ ಒಂದು ಕೂತ್ಕೊಂಡು ನೋಡಿದ್ರೆ ಎಲ್ರಿಗೂ ಒಂದು ಖುಷಿ ಕೊಡುವಂಥ ಒಂದು ಸಿನಿಮಾ ಮಾಡೋಂಥ ಒಂದು ಡೈರೆಕ್ಟ್ರು. ಆ್ಯಂಡ್ ಮಂಜುನಾಥ್ ಸರ್ ಈ ಸಿನಿಮಾನ ಇಷ್ಟು ದೊಡ್ಡ ಮಟ್ಟಕ್ಕೆ ಅದನ್ನು ಅದರ ಕಥೆಗಳನ್ನ ಬರ್ಕೊಂಡ್ಬಿಡ್ತೀವಿ. ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಪ್ರೊಡ್ಯೂಸರು ಅದಕ್ಕೆ ಸಪೋರ್ಟ್ ಮಾಡಬೇಕು. ನಾನು ಪ್ರತಿ ಒಂದು 75-80 ದಿನ ಶೂಟಿಂಗ್ ಮಾಡಿರ್ತೀನಿ ನಾವು ಇದನ್ನು. ಯಾವತ್ತೂ ಒಂದು ದಿನವೂ ಒಂದು ಎಲ್ಲೋ ಒಂದು ಕಾಂಪ್ರಮೈಸ್ ಆಗದೆ ಮಾಡಿರೋಂಥ ಒಂದು ಚಿತ್ರ. ದ ಓನ್ಲಿ ಫಿಲಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದೇ ಒಂದು ಫ್ರೇಮು ಕಾಂಪ್ರಮೈಸ್ ಆಗಿಲ್ಲ ಸಿನಿಮಾದಲ್ಲಿ. ಅಷ್ಟು ಎಫರ್ಟ್ ಅದನ್ನು ಹಾಕಿದ್ದಾರೆ ಆ್ಯಂಡ್ ಅಷ್ಟು ಬಂಡವಾಳನ ಹಾಕಿದ್ದಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ಅದು ತೆರೆ ಮೇಲೆ ಕಾಣುತ್ತೆ. ಸೊ ನಿಮ್ಮ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಹೋಪ್ ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಮನೀಷಾ, ಆಲ್ ದಿ ಬೆಸ್ಟ್. ಫಸ್ಟ್ ಫಿಲಮ್ ಅವರು ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ. ಆ್ಯಂಡ್ ರಮೇಶ್ ಇಂದರ್ ಸರ್, ನಿಮ್ಮ ಜೊತೆ ಮಾಡಿದ್ದು ಭಾಳ ಖುಷಿ ಆಯಿತು. ನನಗೆ ಭಾಳ ಇಷ್ಟವಾದ ನಟ ಅವರು. ಭಾಳ ಖುಷಿ ಆಯಿತು. ಆ್ಯಂಡ್ ಡ್ರ್ಯಾಗನ್ ಮಂಜು ಅವ್ರ ಜೊತೆ ಅಂತೂ ಭಾಳ ಮಜಾ ಆಯ್ತು. ಅದು ಸ್ಕ್ರೀನಲ್ಲಿ ಕಾಣುತ್ತೆ ನಿಮಗೆ ಅದೊಂದು ಅದ್ಭುತವಾದ ಕ್ಯಾರೆಕ್ಟರ್ಗಳು. ತುಂಬ ಚೆನ್ನಾಗಿದೆ. ಈಗ ಓವರಾಲ್ ಕ್ಯಾರೆಕ್ಟರ್ಸ್ ಸಿನಿಮಾ ನಿಮಗೆ ಭಾಳ ಎಂಟರ್ಟೈನಿಂಗ್ ಆಗಿರುತ್ತೆ. ಕೃಷ್ಣ ಅವರೇ, ಬ್ರ್ಯಾಟ್ ಬಗ್ಗೆ ಹೇಳಿದ್ರಿ, ಜರ್ನಿ ಬಗ್ಗೆ ಹೇಳಿದ್ರಿ. ಒಂದು ಪ್ರಶ್ನೆ, ಮಿಲನ ಅವ್ರು ಬಂದಿದ್ದಾರಾ ಇವತ್ತು? ಇಲ್ಲ ಬಂದಿಲ್ಲ. ಓಕೆ. ಅಲ್ಲ, ಪ್ರಶ್ನೆ ಏನು ಅಂದರೆ, ಮಿಲನ ಅವರು ನಿಮ್ಮ ಬ್ಯೂಟಿಫುಲ್ ರೊಮ್ಯಾಂಟಿಕ್ ಹಾಡುಗಳಾಗಿರ್ಬೋದು, ಆ ಲವ್ ಸಾಂಗ್ಸು ಹಿಟ್ ಆಗಿರೋದು ಅದೆಲ್ಲ ನೋಡಿರ್ತಾರೆ ಹಿಂದೆ. ಈ ಗಂಗಿ ನೋಡಿದಾಗ ಏನು ರಿಯಾಕ್ಷನ್ ಕೊಟ್ಟರು? ಆ್ಯಕ್ಚುಲಿ ಆ ಸಾಂಗ್ ಶೂಟ್ ಮಾಡಿದಾಗ ಅವ್ರು ಊರಲ್ಲಿದ್ದರು. ಆರಾಮಾಗಿ ನಿಮಗೆ ಶೂಟ್ ಮಾಡಿಕೊಂಡೆ. ವಿಷಯ ಎಲ್ಲಿದೆ? ಅದು ನನ್ನ ಮಗಳಿಗೆ ಫೇವ್ರೆಟ್ ಸಾಂಗ್ ಅದು.
ಗಂಗಿ ಗಂಗಿ ಅಂದರೆ ಸಾಕು, ಅಳ್ತಾ ಇದ್ರು ಸ್ಟಾಪ್ ಆಗಿ ಆ ಸಾಂಗ್ ನೋಡೋದಕ್ಕೆ ಬಿಡಲ್ಲ. ಲವ್ಲಿ. ಅಲ್ಲ, ಇನ್ನೊಂದು ನಿಮ್ಮ ಮಗಳ ಅಂದ ತಕ್ಷಣ ಜ್ಞಾಪಕ ಬಂತು. ಹೆಚ್ಚಾಗಿ ಮಕ್ಕಳೆಲ್ಲ ಆದಮೇಲೆ ಬ್ಯಾಡ್ ಮ್ಯಾನು ಗುಡ್ ಮ್ಯಾನ್ ಆಗ್ತಾರೆ ಅಂತ ಹೇಳ್ತಾರೆ. ನೀವು ಗುಡ್ ಬಾಯ್ ಇಮೇಜಿಂದ ಬ್ಯಾಡ್ ಬಾಯ್ ಇಮೇಜ್ಗೆ ಈಗ ಯಾಕೆ ಜನ? ಅದು ಶಶಾಂಕ್ ಸರ್ ಡೈಲಿ ಬಂದು ಮನೆಗೆ ನೋಡ್ತಾ ಇದ್ರು, ಯಾಕೆ ನೆಮ್ಮದಿಯಾಗಿದಾರಲ್ಲ ಅಂತ ಹಂಗೇನೋ ಮಾಡಿದ್ದಾರೆ. ಇವರಿಬ್ಬರು ಸುಮ್ಮನೆ ಆರಾಮಾಗಿದ್ದಾರಲ್ಲ, ಏನೋ ಮಾಡೋಣ ತಡಿ ಅಂತ ಮಾಡಿ ಅಲ್ಲಿ ಮಾಡಿದ್ರು. ಬಟ್ ಆನ್ ಅ ಸೀರಿಯಸ್ ನೋಟ್, ನಿಜವಾಗ್ಲೂ ಒಬ್ಬ ಕಲಾವಿದನ ಪೊಟೆನ್ಷಿಯಲ್ ಈ ರೀತಿ ಪಾತ್ರಗಳನ್ನು ಮಾಡಿದಾಗ ಗೊತ್ತಾಗುತ್ತೆ. ಆ ಟ್ರೈಲರ್ ನೋಡಿದಾಗಲೇ ಶಶಾಂಕ್ ಸರ್ ಹೇಳಿದಾಗೆ ಆ ಒಂದು ರಗೆಡ್ ರಾ ಲುಕ್ ಕಾಣಿಸ್ತಾ ಇದೆ. ಶುಭವಾಗಲಿ ಸರ್. ಬ್ರ್ಯಾಟ್ ಕೂಡ ಈ ಕಾಂಬೋ ಸುದೀಪ್ ಸರ್ ಬಂದು ಹೇಗೆ ಕೌಸಲ್ಯ ಸುಪ್ರಜಾ ರಾಮ ಮಾಡಿ ಒಂದು ಸಕ್ಸಸ್ ಕಾಣ್ತು, ಆದರೆ 10 times ಸಕ್ಸಸ್ ನೀವು ಹೇಳ್ದಂಗೆ ಕಾಣಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ನೋಡಿದೆ ಅವ್ರು ದುಡ್ಡು ನಿಮ್ಮದು ತೊಗೊಂಡ್ಬಿಟ್ಟಿದ್ದಾರೆ ಅಂತ. ಹೌದೌದು. ವಾಪಸ್ ಏನಾದರೂ ಕೇಳಬೇಕಾ ಅಥವಾ ಜಾಸ್ತಿ ಮಾಡಿಕೊಟ್ರೆ? ಕೊಟ್ಟೇ ಇಲ್ಲ ವಾಪಸ್ಸು. ಅಯ್ಯೋ, ವಿಚಾರಿಸ್ಕೊಳ್ಳಿ ಇವಾಗ. ಹೇಳಿ ಮೇಡಮ್, ಬ್ರ್ಯಾಟ್ ಈ ಜರ್ನಿ. ಎಲ್ರಿಗೂ ನಮಸ್ಕಾರ. ನೀವು ಎಲ್ಲರೂ ಇಲ್ಲಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ಲಿ ನೀವು ಎಲ್ರಿಗೂ ನಾನೇ ನಿನ್ನಂತೆ ಮತ್ತು ಗಂಗಿ ಗಂಗಿ ಸಾಂಗ್ನ ಅಷ್ಟು ದೊಡ್ಡ ಹಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ, ಬಟ್ ತುಂಬ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು. ನಾವು ಈ ಮೂವಿ ಮಾಡೋದಕ್ಕೂ ಕೂಡ ಅದಕ್ಕಿಂತ ಹೆಚ್ಚು ಕಷ್ಟಪಟ್ಟಿದ್ದೀವಿ. ಸೊ ನಿಮ್ಮೆಲ್ರಿಗೂ ನಮ್ಮ ಮೂವಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆರ್ ಎಂಟೈರ್ ಟೀಮ್ ತುಂಬ ಪ್ಯಾಷನೇಟ್ ಆಗಿ ಹಾರ್ಡ್ ವರ್ಕ್ ಆಗಿ ಮೂವಿ ಮಾಡಿದ್ದಾರೆ. ಸೊ ನೀವೆಲ್ಲರೂ October 31st ಥಿಯೇಟರಲ್ಲಿ ನಮ್ಮ ಮೂವಿನ ಎನ್ಕರೇಜ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ಆಶಿಸ್ತಿದ್ದೀನಿ. ಸ್ಪೆಷಲ್ ಥ್ಯಾಂಕ್ಸ್ ಟು ಸುದೀಪ್ ಸರ್ ಟುಡೇ ಫಾರ್ ಗ್ರೇಸಿಂಗ್ ಆರ್ ಇವೆಂಟ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಾನು ನಿಮ್ಮ ತುಂಬ ದೊಡ್ಡ ಫ್ಯಾನು ಆ್ಯಂಡ್ ನಿಮ್ಮ ಪ್ರೆಸೆನ್ಸ್ ನನಗೆ ಆ್ಯಕ್ಚುಲಿ ಬ್ಲೆಸ್ಸಿಂಗ್ ಥರ ಫೀಲ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆ್ಯಂಡ್ I would love to thank our incredible team. Of course, it's impossible to do all of this with a team behind you. Shashank sir, Krishna sir, Abhilash sir, Raju sir, all the ADs, Ullas, Abhay, everyone, thank you so much. They really helped me through my entire journey in this movie, so I'm very grateful. Finally, October 31st ಗೆ ನಮ್ಮ ಮೂವಿ ನಿಮ್ಮೆಲ್ಲರ ಮುಂದೆ ಬರ್ತಾ ಇದೆ. ಪ್ಲೀಸ್ ಥಿಯೇಟರಿಗೆ ಹೋಗಿ ನಮ್ಮ ಸಿನಿಮಾನ ನೋಡಿ ಎಂಜಾಯ್ ಮಾಡಿ, ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ. ಇಟ್ ರಿಯಲಿ ಮೀನ್ಸ್ ಅ ಲಾಟ್ ಆ್ಯಂಡ್ ಇಟ್ ಎನ್ಕರೇಜಸ್ ಅಸ್. ಸೊ ಥ್ಯಾಂಕ್ ಯು ಸೋ ಮಚ್. ಅವ್ರನ್ನ ನೋಡಿದಾಗೂ ಸ್ವೀಟ್ ಅನಿಸುತ್ತೆ, ಅವ್ರು ಮಾತಾಡೋದು ಸ್ವೀಟ್ ಅನಿಸ್ತಾ ಇದೆ. ಈ ಸಿನಿಮಾ ಕೂಡ ರಿಲೀಸ್ ಆದಮೇಲೆ ನಿಮಗೆ ಸ್ವೀಟ್ ಸಕ್ಸಸ್ನ ಕೊಡಲಿ ಅಂತ ವಿಶ್ ಮಾಡ್ತೀನಿ. ಇದೇ ಕಾರಣಕ್ಕೆ ಬ್ರ್ಯಾಟ್ ನಿಮಗೆ ದುಡ್ಡು ಕೊಡದೇ ಇರೋದು ಸಿನಿಮಾದಲ್ಲಿ? ಅದೇ ನೋಡಿ, ಪ್ಲೀಸ್ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ. on the October 31st. ಥ್ಯಾಂಕ್ ಯು. ಮತ್ತೊಮ್ಮೆ ಮನೀಶ್ ಅವರಿಗೆ, ಡ್ಯಾನಿಂಗ್ ಕೃಷ್ಣ ಅವರಿಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು. ಬ್ರ್ಯಾಟ್ ಇಂಥ ಒಂದು ಇಂಟ್ರೆಸ್ಟಿಂಗ್ ಕತೆ ಇರುವಂತಹ ಬ್ಯೂಟಿಫುಲ್ ಸಿನಿಮಾದ ವಿತರಕರನ್ನ ಈಗ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. KVN ಪ್ರೊಡಕ್ಷನ್ಸ್ನ ಸುಪ್ರೀತ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ವೆಲ್ಕಮ್ ಸರ್. ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಹೋದಾಗ ಆ ಸಿನಿಮಾದ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇರುತ್ತೆ ಆ ಡಿಸ್ಟ್ರಿಬ್ಯೂಟರ್ಗೆ, ವಿತರಕರಿಗೆ ಅಂತ ಗೊತ್ತಾಗುತ್ತೆ. ಬ್ರ್ಯಾಟ್ ಹೇಗಿದೆ ಅಂತ ಅನಿಸುತ್ತೆ ಸರ್? ಎಲ್ರಿಗೂ ನಮಸ್ತೆ. ಸುದೀಪ್ ಸರ್, ಥ್ಯಾಂಕ್ಸ್ ಫಾರ್ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ಸರ್, ತುಂಬ ಥ್ಯಾಂಕ್ಸ್. ಬ್ರ್ಯಾಟ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ಶಶಾಂಕ್ ಸರ್ದು ಪ್ರೀವಿಯಸ್ ಸಿನಿಮಾ ಸಹ ನಾವೇ ರಿಲೀಸ್ ಮಾಡಿದ್ವಿ. ಸೊ ಅದು ತುಂಬ ಚೆನ್ನಾಗಿ, ಅಂದರೆ ನೋಡಿದಾಗ ತುಂಬ ಇಷ್ಟ ಆಯಿತು. ಯಾಕಂದರೆ ರಿಲೀಸ್ ಬಿಫೋರ್ ಆ ಸಿನಿಮಾ ನೋಡಿದ್ವಿ, ತುಂಬ ಇಷ್ಟ ಆಯಿತು. ಸಿನಿಮಾ ರಿಲೀಸ್ ಮೇಲೆ ಅದು ಕಮರ್ಷಿಯಲಿ ತುಂಬ ಸಕ್ಸಸ್ಫುಲ್ ಆಯಿತು. ಈ ಸಿನಿಮಾ ಮಾಡೋದಕ್ಕೆ ಮೇಯ್ನ್ ಕಾರಣ ಏನಂತಂದರೆ ಆ ಸಾಂಗ್ ಕೇಳಿದ ಮೇಲೆ ನಾನೇ ಶಶಾಂಕ್ ಸರ್ಗೆ ಫೋನ್ ಮಾಡಿದೆ. ಸರ್, ಸಾಂಗ್ ನಂಗೆ ತುಂಬ ಇಷ್ಟ ಆಯಿತು, ನಾವು ಈ ಸಿನಿಮಾ ರಿಲೀಸ್ ಮಾಡ್ಬೋದು ಅಂತ. ಸರ್ ಮಾತಾಡಿ ಅವರು ಎಲ್ಲ ಓಕೆ ಮಾಡಿ, ಹಾಗೆಯೇ ಪ್ರೊಡ್ಯೂಸರ್ ಸರ್ ಸಹ ಮಾತಾಡಿ ನಮಗೆ ಸಿನಿಮಾ ಕೊಟ್ಟರು. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್ ಫಾರ್ ದ್ಯಾಟ್. ಆ್ಯಂಡ್ ಮೋರ್ ಓವರ್ ಪ್ರೊಡ್ಯೂಸರ್ ಸರ್ ಹೀಗೆ ತಾನೇ ಹೇಳಿದ್ರು, ಇನ್ನು ಮುಂದಕ್ಕೆ ಪ್ರತಿ ವರ್ಷ 1-2 ಸಿನಿಮಾ ಮಾಡ್ತೀನಿ ಅಂತ. ಪ್ರೊಡ್ಯೂಸರ್ ಲೈಕ್ ಹಿಮ್ ಶುಡ್ ಡೂ ಮೋರ್ ಮೂವೀಸ್ ಬಿಕಾಸ್ ಅ ಟ್ರೂ ಜೆಂಟಲ್ಮೆನ್ ಟು ವರ್ಕ್ ವಿತ್. ಸೊ ಆ ಥರದ ಪ್ರೊಡ್ಯೂಸರ್ಸ್ ತುಂಬ 1-2 ಸಿನಿಮಾ ಮಾಡಿದಾಗ ಇಂಡಸ್ಟ್ರಿನೂ ಸಹ ಚೆನ್ನಾಗಿರುತ್ತೆ.
ಥ್ಯಾಂಕ್ ಯು ಮತ್ತೊಮ್ಮೆ ಸುಪ್ರೀತ್ ಅವರಿಗೆ. KVM ಪ್ರೊಡಕ್ಷನ್ಸ್ಗೆ ಧನ್ಯವಾದಗಳು. ಅಫಿಷಿಯಲ್ ಡಿಸ್ಟ್ರಿಬ್ಯೂಟರ್ ಆಗಿ ಬ್ರ್ಯಾಟ್ನ ಅಕ್ಟೋಬರ್ 36 ಕ್ರಿಯೇಟ್ ಮಾಡುವಂಥ ಆ ಡಾಟ್ ಸರ್ಕಲ್ ಹಾಕುವಂತಹ ಸ್ವಾಗಿನ ಕಿಚ್ಚ ಸುದೀಪ್ ಸರ್ ಆನ್ ಸ್ಟೇಜ್. ವೆಲ್ಕಮ್ ಸರ್. ಶಶಾಂಕ್ ಅವರು ಸ್ಪೀಚನ್ನು ಒಂದು ಲೈನ್ ಹೇಳ್ತಾರೆ, ಅಲ್ಲಿಂದ ಪ್ರಾರಂಭ ಮಾಡ್ತೀನಿ. ನಾನು ಯಾವತ್ತು ಈಸಿ ರೂಟ್ ತೊಗೊಂಡೇ ಇಲ್ಲ ಅಂದರು. ಹೌದು, ಯಾಕಂದರೆ ಫಸ್ಟ್ ಟೈಮ್ ಲಾಂಚ್ನ ಏರ್ಪೋರ್ಟ್ ಹತ್ರ ಹಾಕಿದ್ರು, ಸೆಕೆಂಡ್ ಟೈಮ್ ಲಾಂಚ್ ಶೇರ್ಟರಲ್ಲಿ ಹಾಕಿದ್ರು. ನಮ್ಮದು ಒಂದು ಏರಿಯಾ ಇದೆ, ನಿಮಗೆ ಇಷ್ಟ ಆಗಲ್ಬೋದು ಈಸಿ ರೂಟ್, ಬರೋರಿಗೆ ಈಸಿ ಮಾಡಿಬಿಡಿ ಸ್ವಾಮಿ. ಬರ್ತಾನೆ ಇರ್ತೀವಿ, ರಿಲೀಸ್ ಆಗೋಗುತ್ತೆ ನೆಕ್ಸ್ಟ್ ಟೈಮ್. ಎಲ್ಲರಿಗೂ ನಮಸ್ತೆ ಹೇಳ್ತಾ, ಅಫ್ಕೋರ್ಸ್ ಶಶಾಂಕ್ ಅವರಿಂದ ಸ್ಟಾರ್ಟ್ ಮಾಡ್ತೀನಿ. ಬಹಳ ಹಳೆಯ ಪರಿಚಯ ಆ್ಯಂಡ್ ವೆರಿ ಗುಡ್ ಸ್ಟೋರಿ ಟೆಲರ್. ಬಟ್ ಐ ಸ್ಟಿಲ್ ಫೀಲ್ ಅವರ ಪೊಟೆನ್ಷಿಯಲ್ಗೆ ಅವ್ರು ಇನ್ನೂ ಸಿನಿಮಾ ಮಾಡಿಲ್ಲ. ಸೊ ಅದು ಮಾಡ್ತಾ ಇರ್ತಾರೆ, ಹಿಟ್ಗಳು ಕೊಡ್ತಾ ಇರ್ತಾರೆ, ಬಟ್ ಐ ಡೋಂಟ್ ಥಿಂಕ್ ಐ ವಿಲ್ ಕನೆಕ್ಟ್ ಹಿಸ್ ಪೊಟೆನ್ಷಿಯಲ್ ಟು ದ ಸಕ್ಸಸ್ ಈಸ್ ಸೋ ಫಾರ್ ಗಿವನ್. ಸೊ ಇನ್ನಷ್ಟು ನಾನು ಹೇಳ್ತಾ ಇರೋದು ಪೊಟೆನ್ಷಿಯಲ್ ಅಂತ ಸಮಯ ಅದು ಸ್ಟೋರಿ ಟೆಲರ್. ನಿಮ್ಮ ಪೊಟೆನ್ಷಿಯಲ್ಗೆ ಒಂದು ದಿವಸ ಬೆಳಗಿನ ಜಾವ ಎದ್ದುಬಿಟ್ಟು ಎಲ್ಲ ಕಲಾವಿದರನ್ನ ತಲೆಯಿಂದ ಹೊರಗಡೆ ಹಾಕಿಬಿಟ್ಟು ಸುಮ್ಮನೆ ನಿಮಗೋಸ್ಕರ ಒಂದು ದಿವಸ ಒಂದು ಕತೆ ಬರೀರಿ. ಆ ಕತೆ ವಿಲ್ ಬಿ ದ ಬಿಗ್ಗೆಸ್ಟ್ ಹಿಟ್, ಐ ಪ್ರಾಮಿಸ್. ಅದಾದಮೇಲೆ ಶೂಟ್ ಮಾಡ್ಕೊಂಡು ಹೋಗಿ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಶಶಾಂಕ್ ಅವರೇ. ಆಮೇಲೆ ಕೃಷ್ಣ ಅವ್ರ ಬಗ್ಗೆ ಅವರು ಸ್ಪೀಚಲ್ಲಿ ಅಂತ ಹೇಳಿದ್ರು, ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಸುದೀಪ್ ಅವರು ಭಾಳ ಈಸಿಯಾಗಿ ಪ್ರೆಷರ್ ಹ್ಯಾಂಡಲ್ ಮಾಡ್ತಾರೆ ಅಂದರು. ಇಂಥವ್ರು ಟೀಮಲ್ಲಿದ್ದರೆ ನಮಗೆ ಬೇರೆ ವಿಧಿ ಇಲ್ಲ. ನೀವೇನೋ ಹೇಳಿದ್ರಿ ಹಿಟ್ ಮ್ಯಾನ್ ಅಂತ, ಕರೆಕ್ಟಾ ಸರ್? ಇವ್ರು ಹಿಟ್ ಮಾಡೋದು ಬೇರೆ ಮಾತು. ಬೆಳಗ್ಗೆ ಆದರೆ ನಾವು ನಿಂಬೆಣ್ಣೆ ಹೊಡಿತಾ ಇರ್ತೀವಿ, ಇವತ್ತು ಚೆನ್ನಾಗಿ ಆಡೋ ಸಾಕು, ಯಾಕಂದ್ರೆ ನಿಮ್ಮ ಹಿಟ್ ಮ್ಯಾನ್ ಯಾವತ್ತೂ ಸೆಮಿಫೈನಲ್ ತನಕ ಕರ್ಕೊಂಬೋದು, ಫೈನಲ್ಸಿಗೆ ಮನೆ ಕಳಿಸ್ಬಿಡ್ತಾರೆ. ಸೊ ಸಿನಿಮಾದಲ್ಲಿ ಯಾವ ಥರ ಇವರು ಹಿಟ್ಸ್ ಕೊಟ್ಟಿದ್ದಾರೋ, ಈ ಸಲ CCLಲ್ಲಿ ನೀವು ಇಡೀ ಸೆಮಿಫೈನಲ್ ತನಕ ಚೆನ್ನಾಗಿ ಆಡಿಲ್ಲ ಅಂದ್ರೂ ಪರವಾಗಿಲ್ಲ ಸರ್, ದಯವಿಟ್ಟು ಫೈನಲ್ ಚೆನ್ನಾಗಿ ಆಡಿ, ಅಷ್ಟು ಸಾಕು ನಮಗೆ. ಆಮೇಲೆ ನೀವು ಇನ್ನೊಂದು ಹೇಳಿದ್ರಲ್ಲ, ಅವ್ರ ಹತ್ರ ಮಾತಾಡ್ತಾ ಹೇರ್ ಸ್ಟೈಲ್ ಬಗ್ಗೆ ಮಾತಾಡಿದ್ರಿ, ಕರೆಕ್ಟ್. ಈ ಸಲ ಇವ್ರು ಇದೇ ಥರ ಆಡಿ ಫೈನಲ್ಸಿಗೆ ಕರ್ಕೊಂಡು ಮನೆಗೆ ವಾಪಸ್ ಕರ್ಕೊಂಡ್ಬಿಟ್ರೆ ಸತ್ಯವಾಗ್ಲೂ ಹೇಳ್ತೀನಿ, ನಾನು ಶಶಾಂಕ್ ಥರ ನಿಂತಿರ್ತೀನಿ ನೆಕ್ಸ್ಟ್ ಟೈಮ್ ಸ್ಟೇಜ್ ಮೇಲೆ. ತಲೆಯಲ್ಲಿ ಏನೇನು ಉಳಿದಿರಲ್ಲ. ಇದು ಬೇಡ ತಾನೆ ಏನಪ್ಪ ಹಿಟ್ ಮಾಡಿ. ಪ್ರೆಷರ್ನು ಸ್ವಲ್ಪ ನೀವು ತಗೊಳ್ಳಿ ಅಲ್ಲಿ ಚೆನ್ನಾಗಿ. ಆ್ಯಂಡ್ ಅವ್ರೇನು ಸಕ್ಸಸ್ನ ತಗೊಂಡು ನನ್ನ ತಲೆ ಕಟ್ತಾ ಇದ್ದಾರೆ, ದಟ್ಸ್ ಆಲ್ ಅ ಲೈ. ಐ ಥಿಂಕ್ ಸಕ್ಸಸ್ ಕಮ್ಸ್ ಬಿಕಾಸ್ ದೇ ಆರ್ ವಂಡರ್ಫುಲ್ ಟೀಮ್. ಈಸ್ ಅ ವಂಡರ್ಫುಲ್ ಡೈರೆಕ್ಟರ್. ಆ್ಯಂಡ್ ಅವರು ಪ್ರತಿ ಸಲ ಒಂದು ಆ್ಯಂಡ್ ಕೃಷ್ಣ ಅವ್ರು ಹೇಳಿದ್ದು ಕರೆಕ್ಟ್, ಶಶಾಂಕ್ ಕ್ಯಾನ್ ನೆವರ್ ಮೇಕ್ ಅ ಬ್ಯಾಡ್ ಫಿಲ್ಮ್. ಓಕೆ, ಈಸ್ ಆಲ್ವೇಸ್ ಅ ವಂಡರ್ಫುಲ್ ಮೇಕರ್, ಬಟ್ ಹೌ ಬ್ಯೂಟಿಫುಲ್ ಆರ್ ಹೌ ಬಿಗ್ ಅ ಸಕ್ಸಸ್ ಅನ್ನೋದು ಪ್ರತಿ ಸಿನಿಮಾದ ವೇರಿ ಆಗ್ತಾ ಇರುತ್ತೆ. ಬಟ್ ದಟ್ ಡಸಂಟ್ ಮೇಕ್ ಹಿಮ್ ಅ ಲೆಸರ್ ಪರ್ಸನ್ ಇನ್ ಹಿಸ್ ಲೈಫ್. ಸೊ ಹೋದ ಸಿನಿಮಾ ಅವರ ಪೊಟೆನ್ಷಿಯಲಲ್ಲಿ ಸಕ್ಸಸ್ ಆಗಿದೆ. ಆ್ಯಂಡ್ ಐ ಹ್ಯಾವ್ ಜಸ್ಟ್ ಬೀನ್ ಲಕ್ಕಿ ದಟ್ ಐ ಆಮ್ ಅ ಗೆಸ್ಟ್ ದೇರ್. ಐ ಆಮ್ ಲಕ್ಕಿ ಐ ಆಮ್ ಹಿಯರ್ ಟುಡೇ ಟು. ಸೊ ವಿಶ್ ಯು ಆಲ್ ದಿ ಬೆಸ್ಟ್ ನಿಮ್ಮಿಬ್ಬರಿಗೂ. ಆ್ಯಂಡ್ ಬರ್ಬೇಕಾದ್ರೆ ಇವ್ರು ಹೇಳಿದ್ರು ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟರ್ ಅಂತ, ಅಲ್ಲೇ ಗೊತ್ತಿತ್ತು ಅವ್ರು ಬರೋಲ್ಲ ಅಂತ. ಅಲ್ಲಿ ಆಗುತ್ತೆ, ಬೆಳೀತಾ ಆಗುತ್ತೆ. ನಮ್ಮ ಅರ್ಜುನ್ ಎಲ್ಲ ಕಡೆ ಇರ್ತಾರೆ ಈಗ, ಎಸ್ಪೆಷಲಿ ಪ್ರೇಮ್ ಪಿಕ್ಚರ್ ಮಾಡ್ಬೇಕಾದ್ರೆ ಅವ್ರು ಬೇರೆ ಕಡೆ ಎಲ್ಲೂ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಸುಪ್ರೀತ್ ಅವರು ಒಂದು ಮಾತು ಹೇಳಿದ್ರು, ಈ ಸಿನಿಮಾ ಹಾಡು ಕೇಳಿದ ತಕ್ಷಣ ನಾನು ಫೋನ್ ಹಾಕಿದೆ, ದಯವಿಟ್ಟು ಇದು ನಾನೇ ರಿಲೀಸ್ ಮಾಡ್ಕೊಡ್ತೀನಿ ಅಂತ. ಯಾಕಂದ್ರೆ ಪಾಪ ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇರೋದು ರಿಲೀಸ್ ಆಗ್ತಾನೆ ಇಲ್ವಲ್ಲ. ಫೈನಲ್ ಆಗಿ ಏನೋ ಕೂತ್ಕೊಂಡಾಗ ಒಂದು ಡೇಟ್ ಹೇಳಿದ್ರು, ಫೈನಲ್ ಆಗಿ ಅದು ರಿಲೀಸ್ ಮಾಡ್ತಾ ಇದೀವಿ ಆ ಡೇಟ್ ಹೇಳಿದ್ರು. ಆ ಡೇಟ್ ಏನೋ ಮುಂದಿನ ಸಾಂಗಲ್ಲಿ ಏನೋ ಅನೌನ್ಸ್ ಮಾಡ್ತಾ ಇದ್ರು ಅದ್ರಲ್ಲ, ಮುಂದಿನ ಸಾಂಗಲ್ಲಿ ಅವರು ಅನೌನ್ಸ್ ಮಾಡ್ತಾರೆ ಅಂತ. ಅದಕ್ಕೂ ಹೇಳಿದೆ ನಾನು, ಬಹಳ ಧೈರ್ಯದಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರೇಮ್ ಅವ್ರು ಇದ್ದಕ್ಕಿದ್ದಾಗ ಇಲ್ಲ ನಾನು ಮುಂದಿನ ವರಮಹಾಲಕ್ಷ್ಮಿ ಬರ್ತೀನಿ ಅಂತ ಹೇಳಿದ್ರು ಹೇಳಾಗ. ಸೊ ಶಶಾಂಕ್ ಅವರೇ, ಸುಪ್ರೀತ್ ಅವ್ರು ಹೇಳಿದಾಗೆ ದಯವಿಟ್ಟು 2-3 ಸಿನಿಮಾ ಮಾಡ್ತಾರೆ, ಇಲ್ಲಾಂದರೆ ಅವ್ರು ಖಾಲಿ ಕೂತಿರ್ತಾರೆ. ಅವರು ನಿರ್ಮಾಣ ಮಾಡೋದಂಥ ಸಿನಿಮಾ
ಬರಬೇಕು ಇವೆಲ್ಲ ಸಿನಿಮಾ ಮಾಡ್ತಾನೆ ಇರಬೇಕು. ಬಟ್ ಎನಿವೇ, ಕಮಿಂಗ್ ಟು ದ ಪಾಯಿಂಟ್, ಸುಪ್ರೀತ್ ಈಸ್ ಅ ವಂಡರ್ಫುಲ್ ಬಾಯ್. ನನಗೆ ಬಹಳ ಬೇಕಾದಂಥ ವ್ಯಕ್ತಿ. ಆ್ಯಂಡ್ ಅವ್ರ ಕೈಯಲ್ಲಿ ಸಿನಿಮಾ ಬಹಳ ಸೇಫ್ ಆಗಿರುತ್ತೆ. ಸೊ ಯು ಕೊಲಾಬ್ರೇಟ್ ವಿತ್ ದ ರೈಟ್ ಹ್ಯಾಂಡ್ಸ್ ಅಂತ ಹೇಳ್ತಾನೆ. ಅಗೇನ್ ಕಮಿಂಗ್ ಬ್ಯಾಕ್ ಟು ಅರ್ಜುನ್ ಇರೋ ಕಡೆ ಸೌಂಡ್ ಇದ್ದೇ ಇರುತ್ತೆ, ಆ್ಯಂಡ್ ಸೌಂಡ್ ಇರೋ ಕಡೆ ಗೆಲುವು ಇದ್ದೇ ಇರುತ್ತೆ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಪ್ರೊಡ್ಯೂಸರ್ಸ್, ಐ ವಿಶ್ ಯು ಬೆಸ್ಟ್ ಸರ್. ಆ್ಯಂಡ್ ಮನುಷ್ಯ, ಕನ್ನಡ ಚಿತ್ರರಂಗಕ್ಕೆ ಬಹಳ ಒಳ್ಳೆಯ ಸ್ವಾಗತವನ್ನು ಸಿಕ್ಕಿದೆ ನಿಮಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಮಾತಾಡಿದಂಥ ಒಂದು ಬಹಳ ಅಚ್ಚುಕಟ್ಟಿನ ಕ್ಲೀನ್ ಕನ್ನಡ ಮಾತಾಡೋದ್ರಲ್ಲ ಭಾಳ ಖುಷಿಯಾಯಿತು. ಐ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಬೆಸ್ಟ್ ವೆಲ್ಕಮ್ ಟು ಯು. ಆ್ಯಂಡ್ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ತೆಯನ್ನು ಹೇಳ್ತಾ, ಫೈನಲ್ ಆಗಿ ಐ ಸಾ ಬ್ರ್ಯಾಟ್. ತುಂಬ ಒದ್ದಾಡ್ತಾರೆ ಈ ಶಶಾಂಕ್ ಈ ಸಿನಿಮಾ ಮಾಡೋಕೆ, 100% ಒದ್ದಾಡಿರ್ತಾರೆ. ಬಿಕಾಸ್ ಆ ಬ್ರ್ಯಾಟಲ್ಲಿ ಬೇಕಾಗಿರೋ 1% ಅಂಶ ಕೃಷ್ಣನಲ್ಲಿ ಇಲ್ಲ. ಅವರಲ್ಲಿ ಏನೂ ಇಲ್ಲ. ಕ್ರಿಕೆಟ್ ಆಡ್ತಾರೆ, ಊಟ ಮಾಡ್ತಾರೆ, ಸಿನಿಮಾ ಮಾಡ್ತಾರೆ, ಮನೆಗೆ ಹೋಗ್ತಾರೆ, ಅವ್ರ ಮನೆಗೆ ಹೋಗ್ತಾರೆ. ಸೊ ಏನೂ ಇಲ್ದಿರೋ ವ್ಯಕ್ತಿನ ಕರ್ಕೊಂಡ್ಬಂದ್ರೆ ಭಾಳ, ನಾವೆಲ್ಲ ಅವನ್ನ ಕರೆಯೋದೇ ಕ್ಲೀನ್ ಕೃಷ್ಣಪ್ಪ ಅಂತ ಕರೀತಾ ಇರ್ತೀವಿ. ಅವ್ರನ್ನ ಕರ್ಕೊಂಡು ಈ ಥರ ಟೈಟ್ ಇಡಬೇಕಾದ್ರೆ ಒಬ್ಬ ವ್ಯಕ್ತಿಗೆ ತುಂಬ ಧೈರ್ಯ ಬೇಕು. ಆ್ಯಂಡ್ ಒಬ್ಬ ನಿರ್ದೇಶಕ ಎಷ್ಟು ಕಷ್ಟಪಟ್ಟಿರ್ತಾನೆ ಒಬ್ಬ ಮನುಷ್ಯನ ಕರ್ಕೊಂಡೋಗಿ ಬ್ರ್ಯಾಟ್ ಮಾಡೋದಕ್ಕೆ ಅನ್ನೋದಕ್ಕೆ ಅದ್ರಲ್ಲಿ ಒಂದಿದೆ. ಆ ಕೃಷ್ಣ ದುಡ್ಡು ನೋಡ್ತಾ ರೀತಿ ಇದೆಯಲ್ಲ, ಅದೊಂದಿದೆ ಅವರಲ್ಲಿ. ಅದೊಂದು ಬಿಟ್ಟರೆ ಬೇರೆ ಆ ಸಿಗರೇಟ್ ಅದು ಯಾವುದು ಸೂಟ್ ಆಗಲ್ಲ ಅವರಿಗೆ. ಸೊ ಐ ವಿಶ್ ಹಿಮ್ ಆಲ್ಸೋ ಆಲ್ ದಿ ವೆರಿ ಬೆಸ್ಟ್. ಈಸ್ ಅ ವಂಡರ್ಫುಲ್ ಬಾಯ್ ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್ ಆನ್ ಆ್ಯಂಡ್ ಆಫ್ ಗ್ರೌಂಡ್. ಆ್ಯಂಡ್ ನನಗೆ ಬಹಳ ಫೇವ್ರೆಟ್ ವ್ಯಕ್ತಿ. ಯಾಕಂದರೆ ಈಸ್ ಅ ವೆರಿ ಪ್ಯೂರ್ ಮ್ಯಾನ್ ಫ್ರಮ್ ಹಾರ್ಟ್. ಸೊ ಐ ವಿಶ್ ಯು ಕೃಷ್ಣ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ದಿ ಎಂಟೈರ್ ಟೀಮ್. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮಿ ಹಿಯರ್. ಆ್ಯಂಡ್ ಶಶಾಂಕ್, ನಿಮ್ಮ ಒಳ್ಳೆತನಕ್ಕೆ ನಾವು ಪದೇ ತಲೆ ಬಾಗಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಹತ್ರದಲ್ಲಿ ಹಾಕೊಳ್ಳಿ. ಇಷ್ಟು ದೂರ ಓಡಾಡ್ದಾಗಕ್ಕಾಗಲ್ಲ. ನನಗೆ ಇಲ್ಲಿಂದ ಮತ್ತೆ ಬಿಗ್ ಬಾಸ್ಗೆ ಹೋಗ್ಬೇಕು, ಎಲ್ಲೋ ಇದೆ ಅದು. ಓಕೆ, ಹ್ಯಾವ್ ಸಮ್ ಲವ್ ಟುವರ್ಡ್ಸ್ ಅಸ್ ಆಲ್ಸೋ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವೆಲ್ಕಮ್ ಮಾಡಿದ್ದಕ್ಕೆ ನಮ್ಮ ಮಹೇಂದರ್ ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ, ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ವರ್ಡ್ಸ್ ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಶಶಾಂಕ್ ಅವರು ಸ್ಪೀಚನ್ನು ಅವ್ರು ಏನು ಹೇಳ್ತಾರೆ ಅಲ್ಲಿಂದ ಪ್ರಾರಂಭ ಮಾಡ್ತೀನಿ. ನಾನು ಯಾವತ್ತೂ ಈಸಿ ರೂಟ್ ತೊಗೊಂಡೇ ಇಲ್ಲ ಅಂದರು. ಹೌದು, ಯಾಕಂದರೆ ಫಸ್ಟ್ ಟೈಮ್ ಲಾಂಚ್ನ ಏರ್ಪೋರ್ಟ್ ಹತ್ರ ಹಾಕಿದ್ರು, ಸೆಕೆಂಡ್ ಟೈಮ್ ಲಾಂಚಿಗೆ ಶೇರ್ಟರಲ್ಲಿ ಹಾಕಿದ್ರು. ನಮ್ಮದು ಒಂದು ಏರಿಯಾ ಇದೆ, ನಿಮಗೆ ಇಷ್ಟ ಆಗಿದಲ್ಲಿ ಈಸಿ ರೂಟ್, ಬರೋರಿಗೆ ಈಸಿ ಮಾಡಿಬಿಡಿ ಸ್ವಾಮಿ. ಬರ್ತಾನೆ ಇರ್ತೀವಿ, ರಿಲೀಸ್ ಆಗೋಗುತ್ತೆ ನೆಕ್ಸ್ಟ್ ಟೈಮ್. ಎಲ್ಲರಿಗೂ ನಮಸ್ತೆ ಹೇಳ್ತಾ, ಅಫ್ಕೋರ್ಸ್ ಶಶಾಂಕ್ ಅವರಿಂದ ಸ್ಟಾರ್ಟ್ ಮಾಡ್ತೀನಿ. ಬಹಳ ಹಳೆಯ ಪರಿಚಯ ಆ್ಯಂಡ್ ವೆರಿ ಗುಡ್ ಸ್ಟೋರಿ ಟೆಲರ್. ಬಟ್ ಐ ಸ್ಟಿಲ್ ಫೀಲ್ ಅವರ ಪೊಟೆನ್ಷಿಯಲ್ಗೆ ಅವ್ರು ಇನ್ನೂ ಸಿನಿಮಾ ಮಾಡಿಲ್ಲ. ಸೊ ಅದು ಮಾಡ್ತಾ ಇರ್ತಾರೆ, ಹಿಟ್ಗಳು ಕೊಡ್ತಾ ಇರ್ತಾರೆ. ಬಟ್ ಐ ಡೋಂಟ್ ಥಿಂಕ್ ಐ ವಿಲ್ ಕನೆಕ್ಟ್ ಹಿಸ್ ಪೊಟೆನ್ಷಿಯಲ್ ಟು ದ ಸಕ್ಸಸ್ ಹಿಸ್ ಸೋ ಫಾರ್ ಗಿವನ್. ಸೊ ಇನ್ನಷ್ಟು ನಾನು ಹೇಳ್ತಾ ಇರೋದು ಪೊಟೆನ್ಷಿಯಲ್ ಅಂತ ಸೊನ್ನೆ ಅದು ಸ್ಟೋರಿ ಟೆಲರ್. ನಿಮ್ಮ ಪೊಟೆನ್ಷಿಯಲ್ಗೆ ಒಂದು ದಿವಸ ಬೆಳಗಿನ ಜಾವ ಎದ್ದುಬಿಟ್ಟು ಎಲ್ಲ ಕಲಾವಿದರನ್ನ ತಲೆಯಿಂದ ಹೊರಗಡೆ ಹಾಕಿಬಿಟ್ಟು ಸುಮ್ಮನೆ ನಿಮಗೋಸ್ಕರ ಒಂದು ದಿವಸ ಒಂದು ಕತೆ ಬರೀರಿ. ಆ ಕತೆ ವಿಲ್ ಬಿ ದ ಬಿಗ್ಗೆಸ್ಟ್ ಹಿಟ್, ಐ ಪ್ರಾಮಿಸ್. ಅದಾದಮೇಲೆ ಶೂಟ್ ಮಾಡ್ಕೊಂಡು ಹೋಗಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಶಶಾಂಕ್ ಅವರೇ. ಆಮೇಲೆ ಕೃಷ್ಣ ಅವ್ರ ಬಗ್ಗೆ ಅವರು ಸ್ಪೀಚರ್ ಅಂತ ಹೇಳಿದ್ರು, ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಸುದೀಪ್ ಅವರು ಭಾಳ ಈಸಿಯಾಗಿ ಪ್ರೆಷರ್ ಹ್ಯಾಂಡಲ್ ಮಾಡ್ತಾರೆ ಅಂದರು. ಇಂಥವ್ರು ಟೀಮಲ್ಲಿದ್ದರೆ ನಮಗೆ ಬೇರೆ ವಿಧಿ ಇಲ್ಲ. ನೀವೇನೋ ಹೇಳಿದ್ರಿ ಹಿಟ್ ಮ್ಯಾನ್ ಅಂತ, ಕರೆಕ್ಟಾ ಸರ್? ಇವ್ರು ಹಿಟ್ ಮಾಡೋದು ಬೇರೆ ಮಾತು. ಬೆಳಗ್ಗೆ ಆದರೆ ನಾವು ನಿಂಬೆ ನೋಡಿತಾ ಇರ್ತೀವಿ, ಇವತ್ತು ಚೆನ್ನಾಗಿ ಆಡೋ ಸಾಕು, ಯಾಕಂದ್ರೆ ನಿಮ್ಮ ಹಿಟ್ ಮ್ಯಾನ್ ಯಾವತ್ತೂ ಸೆಮಿಫೈನಲ್ ತನಕ ಕರ್ಕೊಂಬೋದು, ಫೈನಲ್ಸಿಗೆ ಮನೆ ಕಳಿಸ್ಬಿಡ್ತಾರೆ. ಸೊ ಸಿನಿಮಾದಲ್ಲಿ ಯಾವ ಥರ ಇವರು ಹಿಟ್ಸ್ ಕೊಟ್ಟಿದ್ದಾರೋ, ಈ ಸಲ CCL ನೀವು ಇಡೀ ಸೆಮಿಫೈನಲ್ ತನಕ ಚೆನ್ನಾಗಿ ಆಡಿಲ್ಲಂದ್ರೂ ಪರವಾಗಿಲ್ಲ ಸರ್, ದಯವಿಟ್ಟು ಫೈನಲ್ ಚೆನ್ನಾಗಿ ಆಡಿ, ಅದು ಸಾಕು ನಮಗೆ. ಆಮೇಲೆ ನೀವು ಇನ್ನೊಂದು ಹೇಳಿದ್ರಲ್ಲ, ಅವ್ರ ಹತ್ರ ಮಾತಾಡ್ತಾ ಹೇರ್ ಸ್ಟೈಲ್ ಬಗ್ಗೆ ಮಾತಾಡಿದ್ರಿ, ಕರೆಕ್ಟ್.
ಈ ಸಲ ಇವ್ರು ಇದೇ ಥರ ಆಡಿ ಫೈನಲ್ಸಿಗೆ ಕರ್ಕೊಂಡು ಮನೆಗೆ ವಾಪಸ್ ಕರ್ಕೊಂಡ್ಬಿಟ್ರೆ ಸತ್ಯವಾಗ್ಲೂ ಹೇಳ್ತೀನಿ, ನಾನು ಶಶಾಂಕ್ ಥರ ನಿಂತಿರ್ತೀನಿ ನೆಕ್ಸ್ಟ್ ಟೈಮ್ ಸ್ಟೇಜ್ ಮೇಲೆ. ತಲೆಯಲ್ಲಿ ಏನೇನು ಉಳಿದಿರಲ್ಲ. ಇದು ಬೇಡ ತಾನೆ, ಏನಪ್ಪ ಹಿಟ್ ಮಾಡಿ ಪ್ರೆಷರ್ನ ಸ್ವಲ್ಪ ನೀವು ತಗೊಳ್ಳಿ ಅಲ್ಲಿ ಚೆನ್ನಾಗಿ. ಆ್ಯಂಡ್ ಅವ್ರೇನು ಸಕ್ಸಸ್ನ ತಗೊಂಡು ನನ್ನ ತಲೆ ಕಟ್ತಾ ಇದ್ದಾರೆ, ದಟ್ಸ್ ಆಲ್ ಅ ಲೈ. I think success comes because they are a wonderful team. He's a wonderful director. And ಅವರು ಪ್ರತಿ ಸಲ and Krishna ಅವರು ಹೇಳಿದ್ದು ಕರೆಕ್ಟ್. Shashank can never make a bad film. Okay, he's always a wonderful maker. But how beautiful or how big a success ಅನ್ನೋದು ಪ್ರತಿ ಸಿನಿಮಾ ವೇರಿ ಆಗ್ತಾ ಇರುತ್ತೆ. But that doesn't make him a lesser person inside. So both cinema our potential ಅಲ್ಲಿ success ಆಗಿದೆ. And I've just been lucky that I'm a guest there. I'm lucky I'm here today too. So wish you all the best ನಿಮ್ಮಿಬ್ಬರಿಗೂ. ಆ್ಯಂಡ್ ಬರ್ಬೇಕಾದ್ರೆ ಇವ್ರು ಹೇಳಿದ್ರು ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟರ್ ಅಂತ, ಅಲ್ಲೇ ಗೊತ್ತಿತ್ತು ಅವ್ರು ಬರೋಲ್ಲ ಅಂತ. ಅಲ್ಲಿ ಆಗುತ್ತೆ, ಬೆಳೀತಾ ಆಗುತ್ತೆ. ನಮ್ಮ ಅರ್ಜುನ್ ಎಲ್ಲ ಕಡೆ ಇರ್ತಾರೆ ಈಗ, ಎಸ್ಪೆಷಲಿ ಪ್ರೇಮ್ ಪಿಕ್ಚರ್ ಮಾಡ್ಬೇಕಾದ್ರೆ ಅವ್ರು ಬೇರೆ ಕಡೆ ಎಲ್ಲೂ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಸುಪ್ರೀತ್ ಅವರು ಒಂದು ಮಾತು ಹೇಳಿದ್ರು, ಈ ಸಿನಿಮಾ ಹಾಡು ಕೇಳಿದ ತಕ್ಷಣ ನಾನು ಫೋನ್ ಹಾಕಿದೆ, ದಯವಿಟ್ಟು ಇದು ನಾನೇ ರಿಲೀಸ್ ಮಾಡ್ಕೊಡ್ತೀನಿ. ಯಾಕಂದ್ರೆ ಪಾಪ ಅವ್ರು ಪ್ರೊಡ್ಯೂಸ್ ಮಾಡ್ತಾರೆ, ಅದು ರಿಲೀಸ್ ಆಗ್ತಾನೆ ಇಲ್ವಲ್ಲ. ಏನೋ ಫೈನಲ್ ಆಗಿ ಏನೋ ಕೂತ್ಕೊಂಡಾಗ ಒಂದು ಡೇಟ್ ಹೇಳಿದ್ರು, ಫೈನಲ್ ಆಗಿ ಅದು ರಿಲೀಸ್ ಮಾಡ್ತಾ ಇದೀವಿ ಆ ಡೇಟ್ ಹೇಳಿದ್ರು. ಆ ಡೇಟ್ ಏನೋ ಮುಂದಿನ ಸಾಂಗಲ್ಲಿ ಏನೋ ಅನೌನ್ಸ್ ಮಾಡ್ತಾ ಇದ್ರು, ಅದರಲ್ಲ ಮುಂದಿನ ಸಾಂಗಲ್ಲಿ ಅವರು ಅನೌನ್ಸ್ ಮಾಡ್ತಾ ಇರೋದು. ಅದಕ್ಕೂ ಹೇಳಿದೆ ನಾನು, ಬಹಳ ಧೈರ್ಯದಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರೇಮ್ ಅವ್ರು ಇದ್ದಕ್ಕಿದ್ದಾಗ ಇಲ್ಲ ನಾನು ಮುಂದಿನ ವರಮಹಾಲಕ್ಷ್ಮಿಗೆ ಬರ್ತೀನಿ ಅಂತ ಹೇಳಿದ್ರು ಹೇಳಾಗ. ಸೊ ಶಶಾಂಕ್ ಅವರೇ, ಸುಪ್ರೀತ್ ಅವ್ರು ಹೇಳಿದಾಗೆ ದಯವಿಟ್ಟು 2-3 ಸಿನಿಮಾ ಮಾಡ್ತಾರೆ, ಇಲ್ಲಾಂದ್ರೆ ಅವ್ರು ಖಾಲಿ ಕೂತಿರ್ತಾರೆ. ಅವ್ರು ನಿರ್ಮಾಣ ಮಾಡೋದಂಥ ಸಿನಿಮಾ ಬರಬೇಕಂದ್ರೆ ಎಲ್ಲ ಸಿನಿಮಾ ಮಾಡ್ತಾನೆ ಇರ್ಬೇಕು. ಬಟ್ ಎನಿವೇ, ಕಮಿಂಗ್ ಟು ದ ಪಾಯಿಂಟ್, ಸುಪ್ರೀತ್ ಈಸ್ ಅ ವಂಡರ್ಫುಲ್ ಬಾಯ್. ನನಗೆ ಬಹಳ ಬೇಕಾದಂಥ ವ್ಯಕ್ತಿ. ಆ್ಯಂಡ್ ಅವ್ರ ಕೈಯಲ್ಲಿ ಸಿನಿಮಾ ಬಹಳ ಸೇಫ್ ಆಗಿರುತ್ತೆ. ಸೊ ಯು ಕೊಲಾಬ್ರೇಟ್ ವಿತ್ ದ ರೈಟ್ ಹ್ಯಾಂಡ್ಸ್ ಅಂತ ಹೇಳ್ತಾನೆ. ಅಗೇನ್ ಕಮಿಂಗ್ ಬ್ಯಾಕ್ ಟು ಅರ್ಜುನ್ ಇರೋ ಕಡೆ ಸೌಂಡ್ ಇದ್ದೇ ಇರುತ್ತೆ, ಆ್ಯಂಡ್ ಸೌಂಡ್ ಇರೋ ಕಡೆ ಗೆಲುವು ಇದ್ದೇ ಇರುತ್ತೆ. ಸೊ ಐ ವಿಶ್ ಯು ಆಲ್ ಆಫ್ ಯು ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಪ್ರೊಡ್ಯೂಸರ್ಸ್, ಐ ವಿಶ್ ಯು ಬೆಸ್ಟ್ ಸರ್. ಆ್ಯಂಡ್ ಮನುಷ್ಯ, ಕನ್ನಡ ಚಿತ್ರರಂಗಕ್ಕೆ ಬಹಳ ಒಳ್ಳೆಯ ಸ್ವಾಗತವನ್ನು ಸಿಕ್ಕಿದೆ ನಿಮಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಮಾತಾಡಿದಂಥ ಒಂದು ಬಹಳ ಅಚ್ಚುಕಟ್ಟಿನ ಕ್ಲೀನ್ ಕನ್ನಡ ಮಾತಾಡೋದ್ರಲ್ಲ ಭಾಳ ಖುಷಿಯಾಯಿತು. ಐ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಬೆಸ್ಟ್ ವೆಲ್ಕಮ್ ಟು ಯು. ಆ್ಯಂಡ್ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ತೆಯನ್ನು ಹೇಳ್ತಾ, ಫೈನಲ್ ಆಗಿ ಐ ಸಾ ಬ್ರ್ಯಾಟ್. ತುಂಬ ಒದ್ದಾಡ್ತಾರೆ ಈ ಶಶಾಂಕ್ ಈ ಸಿನಿಮಾ ಮಾಡೋಕೆ, 100% ಒದ್ದಾಡಿರ್ತಾರೆ. ಬಿಕಾಸ್ ಆ ಬ್ರ್ಯಾಟಲ್ಲಿ ಬೇಕಾಗಿರೋ 1% ಅಂಶ ಕೃಷ್ಣನಲ್ಲಿ ಇಲ್ಲ, ಅವರಲ್ಲಿ ಏನೂ ಇಲ್ಲ. ಕ್ರಿಕೆಟ್ ಆಡ್ತಾರೆ, ಊಟ ಮಾಡ್ತಾರೆ, ಸಿನಿಮಾ ಮಾಡ್ತಾರೆ, ಮನೆಗೆ ಹೋಗ್ತಾರೆ, ಅವ್ರ ಮನೆಗೆ ಹೋಗ್ತಾರೆ. ಸೊ ಏನೂ ಇಲ್ದಿರೋ ವ್ಯಕ್ತಿನ ಕರ್ಕೊಂಡ್ಬಂದ್ರೆ ಭಾಳ, ನಾವೆಲ್ಲ ಅವನ್ನ ಕರೆಯೋದೇ ಕ್ಲೀನ್ ಕೃಷ್ಣಪ್ಪ ಅಂತ ಕರೀತಾ ಇರ್ತೀವಿ. ಅವ್ರನ್ನ ಕರ್ಕೊಂಡು ಈ ಥರ ಟೈಟ್ ಇಡಬೇಕಾದ್ರೆ ಒಬ್ಬ ವ್ಯಕ್ತಿಗೆ ತುಂಬ ಧೈರ್ಯ ಬೇಕು. ಆ್ಯಂಡ್ ಒಬ್ಬ ನಿರ್ದೇಶಕ ಎಷ್ಟು ಕಷ್ಟಪಟ್ಟಿರ್ತಾನೆ ಒಬ್ಬ ಮನುಷ್ಯನ ಕರ್ಕೊಂಡೋಗಿ ಬ್ರ್ಯಾಟ್ ಮಾಡೋದಕ್ಕೆ ಅನ್ನೋದಕ್ಕೆ ಅದ್ರಲ್ಲಿ ಒಂದಿದೆ, ಆ ಕೃಷ್ಣ ದುಡ್ಡು ನೋಡ್ತಾ ಇರೋ ರೀತಿ ಇದೆಯಲ್ಲ, ಅದೊಂದಿದೆ ಅವರಲ್ಲಿ. ಅದೊಂದು ಬಿಟ್ಟರೆ ಬೇರೆ ಆ ಸಿಗರೇಟ್ ಅದು ಯಾವುದು ಸೂಟ್ ಆಗಲ್ಲ ಅವರಿಗೆ. ಸೊ ಐ ವಿಶ್ ಹಿಮ್ ಆಲ್ಸೋ ಆಲ್ ದಿ ವೆರಿ ಬೆಸ್ಟ್. ಈಸ್ ಅ ವಂಡರ್ಫುಲ್ ಬಾಯ್ ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್ ಆನ್ ಆ್ಯಂಡ್ ಆಫ್ ಗ್ರೌಂಡ್. ಆ್ಯಂಡ್ ನನಗೆ ಬಹಳ ಫೇವ್ರೆಟ್ ವ್ಯಕ್ತಿ. ಯಾಕಂದರೆ ಈಸ್ ಅ ವೆರಿ ಪ್ಯೂರ್ ಮ್ಯಾನ್ ಫ್ರಮ್ ಹಾರ್ಟ್. ಸೊ ಐ ವಿಶ್ ಯು ಕೃಷ್ಣ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ದಿ ಎಂಟೈರ್ ಟೀಮ್. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮಿ ಹಿಯರ್. ಆ್ಯಂಡ್ ಶಶಾಂಕ್, ನಿಮ್ಮ ಒಳ್ಳೆತನಕ್ಕೆ ನಾವು ಪದೇ ತಲೆ ಬಾಗಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಹತ್ರದಲ್ಲಿ ಹಾಕೊಳ್ಳಿ, ಇಷ್ಟು ದೂರ ಓಡಾಡ್ದಕ್ಕಾಗಲ್ಲ. ನನಗೆ ಇಲ್ಲಿಂದ ಮತ್ತೆ ಬಿಗ್ ಬಾಸ್ಗೆ ಹೋಗ್ಬೇಕು, ಎಲ್ಲೋ ಇದೆ ಅದು. ಓಕೆ, ಹ್ಯಾವ್ ಸಮ್ ಲವ್ ಟುವರ್ಡ್ಸ್ ಅಸ್ ಆಲ್ಸೋ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವೆಲ್ಕಮ್ ಮಾಡಿದ್ದಕ್ಕೆ ನಮ್ಮ ಮಹೇಂದರ್ ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ, ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ವರ್ಡ್ಸ್ ಆನ್ ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. Very subtle actor and so effortless, and I hope to get to work with him also sometime. Yes, sir.
ಸುಪ್ರೀತ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕೂತ್ಕೋ ಇವನೇ ಯಾರದು ಮಧ್ಯದಲ್ಲಿ ಅವನು ಅವ್ನು ಕರಿ ಅವನು ಯಾರು ಅಣ್ಣ ಬಣ್ಣ ಹಿಂದೆ ಬಣ್ಣ ಮೇಡಮ್ ಹತ್ರ ಬನ್ನಿ ಸರ್ ಹತ್ರ ಸರ್ ಹತ್ರ ಬನ್ನಿ ಸ್ವಲ್ಪ ಹತ್ರ ಬನ್ನಿ ಬಾಳು ಅವರೇ ನಿಮಗೂ ವೆಲ್ಕಮ್ ಆ್ಯಂಡ್ ಮಾನಸಿ ಸುಧೀರ್ ಅವರೇ ತಮಗೂ ಕೂಡ ಸ್ವಾಗತ. ಕೃಷ್ಣ ಹೀರೋಯಿನ್ ಆನಂದ್ ಅವರು ಬಂದಿದ್ದಾರೆ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆ್ಯಕ್ಚುಲಿ ಕಾಂಬಿನೇಷನ್ ಅಂದಾಗ ಈ ಕಾಂಬಿನೇಷನ್ನು ನಾವು ಮೆನ್ಷನ್ ಮಾಡಲೇಬೇಕು. ಆನಂದ್ ಅವರು ಥ್ಯಾಂಕ್ ಯು. ಆ್ಯಂಡ್ ದಯವಿಟ್ಟು ನಿರ್ಮಾಪಕರು ನಮ್ಮ ಮಂಜುನಾಥ್ ಸರ್ ಮತ್ತು ಲಹರಿ ಮಹೇಶ್ ಅವರೇ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. Once again, ಸರ್ಗೆ ಥ್ಯಾಂಕ್ ಯು.